ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 12ನೇ ವಚನ. ದೀರ್ಘಾಯುಷ್ಯು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ದೇವರು ನಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಪ್ಪಾ ಇದು, ಮುಂಜಾನೆನೆ ಏನೋ ಒಂದು ವಾಕ್ಯ ಸಿಗುತ್ತೆ, ಏನೋ ಒಂದು ಆಶೀರ್ವಾದ ಸಿಕ್ಕುತ್ತೆ, ಏನೋ ಒಂದು ಆದರಣೀಯ ಮಾತು ಸಿಕ್ಕುತ್ತೆ, ಏನಾದ್ರು ಒಂದು ಸಂತೈಸಕ್ಕೆ ಸಿಗುತ್ತೆ ಅಂತ ನೋಡೋದಾದ್ರೆ ಈ ರೀತಿ ಒಂದು ಪ್ರಶ್ನೆ ನಮಗೆ ಬರ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಬೇಡ್ರಿ ಪ್ರಿಯರೇ. ಹಲ್ಲೆಲೂಯಾ. ಈ ದಿನ ದೇವರು ನಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ವಾ. ಕಾಮನ್ ಆಗಿ ಯಾವುದಾದ್ರೂ ನಮ್ಗೆ ಅರ್ಥವಾಗದಿರೋ ವಿಷಯ ಆಗಿದ್ರೆ ನಾವಲ್ಲೇನು ಮಾಡ್ತೀವಿ, ಒಂದು ಪ್ರಶ್ನೆ ಮಾಡ್ತೀವಿ. ನಮ್ಮ ಮುಂದೆ ಇರೋರ ಹತ್ರ ಒಂದು ಪ್ರಶ್ನೆ ಮಾಡ್ತೀವಿ, ಇಲ್ಲಾಂದ್ರೆ ನಮ್ಮ ಮನಸ್ಸಿಗೆ ನಾವು ಕೆಲವು ವೇಳೆ ಪ್ರಶ್ನೆ ಹಾಕೊಳ್ತೀವಿ ಅಲ್ವಾ. ಪ್ರಶ್ನೆ ಅನ್ನೋದು ಉತ್ತರನ ನಾವು ಕಂಡುಕೊಳ್ಬೇಕು. ಈಗ ಪ್ರಶ್ನೆ ಬಂತು ಅಂದ್ರೆ ಅದಕ್ಕೆ ಉತ್ತರ ಕಂಡುಕೊಂಡ್ರೆ ಒಂದು ಸಮಾಧಾನ ಆಗೋದು. ಬರೀ ಪ್ರಶ್ನೆ ಮಾತ್ರ ಇತ್ತು, ಉತ್ತರ ಸಿಗ್ಲಿಲ್ಲ ಅಂತ ಅಂದ್ರೆ ಅದೇನಾಗುತ್ತೆ, ಅದ್ರ ಮೇಲೇನೆ ನಮ್ಮ ಚಿಂತೆ ಎಲ್ಲ ಹೋಗಿ ಕುಗ್ಗಿ ಹೋಗೋದು ಎಷ್ಟೋ ಸಮಯ ಇದೆ. ಹಲ್ಲೆಲೂಯಾ. ಆದರೆ ಸತ್ಯವೇದದಲ್ಲಿ ಪ್ರಶ್ನೆಗಳು ಇದೆ, ಉತ್ತರನೂ ಇದೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನಾನು ಯಾವಾಗಲೂ ಸತ್ಯವೇದ ಕುರಿತು ಹೇಳುವಾಗ ಈ ರೀತಿಯಾಗಿ ಹೇಳ್ತೇನೆ ಪ್ರಿಯರೇ. ಇದು ಏನಾಗಿದೆ ಅಂತ ಅಂದ್ರೆ ನಮ್ಮನ್ನು ಉಜ್ಜೀವಿಸ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ವಾಕ್ಯಗಳು ಜೇನಿಗಿಂತ ಸಿಹಿಯಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕರು ಸಿಹಿ ಅಂದ ಕೂಡಲೇ ಹೇಳೋದೇನು ಅಂತಂದ್ರೆ ಜೇನುತುಪ್ಪ. ಯಾಕಂದ್ರೆ ಜೇನುತುಪ್ಪ ಅಷ್ಟೊಂದು ಸಿಹಿಯಾಗಿರ್ತದೆ. ಆದರೆ ಅದನ್ನೂ ಮೀರಿಸುವಂತ ಒಂದು ಸಿಹಿಯಾದದ್ದು ಏನು ಅಂತ ನೋಡೋದಾದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ. ಆಗ ಜೇನಿಗಿಂತಲೂ ರುಚಿಯಾದ ಈ ವಾಕ್ಯದಲ್ಲಿ ನಮಗೆ ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲದೆ ನೋಡ್ರಿ, ಇದರಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಹಲ್ಲೆಲೂಯಾ, ತಂದೆ ತಾಯಿಗಳು ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಯವನಸ್ಥರು ಹೇಗಿರಬೇಕು, ಒಂದು ಗಂಡ ಹೆಂಡತಿ ಹೇಗಿರಬೇಕು, ಹಲ್ಲೆಲೂಯಾ, ಹೇಗೆ ವ್ಯಾಪಾರ ಮಾಡಬೇಕು, ಹಲ್ಲೆಲೂಯಾ, ಪ್ರತಿಯೊಂದು ಇಂತಿಂಥ ವಿಷಯಕ್ಕೆ ಇಂತಿಂಥ ಆಲೋಚನೆ ಬೇಕು ಅನ್ನುವಾಗ ನೀವು ಸತ್ಯವೇದ ಓದ್ರಿ ಪ್ರಿಯರೇ ಅಲ್ವಾ. ಉದಾಹರಣೆಗೆ ಈ ದಿನ ಅನೇಕ ಗಂಡ ಹೆಂಡತಿ ಜಗಳ ಮಾಡ್ತಾನೇ ಇರ್ತಾರೆ. ಹಲ್ಲೆಲೂಯಾ. ಅನೇಕ ಗಂಡ ಹೆಂಡತಿ ಬೇರ್ಪಟ್ಟಿರೋ ಸಂದರ್ಭಗಳು ಎಷ್ಟೋ ಇದೆ. ಎಷ್ಟೋ ಜನ ಡಿವೋರ್ಸ್ ತಗೊಂಡಿದ್ದಾರೆ, ಎಷ್ಟೋ ಜನ ತಾಯಿ ಮನೆಗೆ ಹೊರಟೋಗಿದ್ದಾರೆ, ಎಷ್ಟೋ ಜನ ಪುರುಷರು ಒಟ್ಟಿಯಾಗಿ ಜೀವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಲ್ವಾ. ಆಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ಕುಟುಂಬ ಅಂತ ಅಂದಮೇಲೆ ಒಬ್ಬರನ್ನೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಒಬ್ಬರನ್ನೊಬ್ರು ಬಿಟ್ಕೊಡ್ಬೇಕು, ಒಬ್ಬರನ್ನೊಬ್ರು ಸಹಿಸ್ಕೋಬೇಕು. ಅದಕ್ಕೆ ಗಂಡ ಹೆಂಡತಿ ಕುರಿತು ಒಂದು ಆಲೋಚನೆ ನಮ್ಮ ಸತ್ಯವೇದದಲ್ಲಿ ಏನಿದೆ ಅನ್ನೋದಾದ್ರೆ ಎಲ್ಲರಿಗೂ ಕೂಡ ಗೊತ್ತು. ಅನೇಕರಿಗೆ ಕ್ರೈಸ್ತ ವಿವಾಹ ಆಗಿರೋರ್ಗಂತೂ ಇದು ಚೆನ್ನಾಗಿ ಹೇಳಿನೇ ನಿಮ್ಗೆ ಮದುವೆ ಮಾಡಿಸಿರ್ತಾರೆ ಸೇವಕರುಗಳು. ಹಲ್ಲೆಲೂಯಾ. ನೋಡ್ರಿ, ಗಂಡ ಅದನ್ನ ಏನ್ ಮಾಡ್ಬೇಕು, ಹೆಂಡತಿಯನ್ನ ತನ್ನ ಶರೀರದಂತೆ ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯಾ. ಆಗ ಹೆಂಡತಿ ಆದವಳು ಏನ್ ಮಾಡ್ತಾಳೆ ಅಂತ ಅಂದ್ರೆ ಗಂಡನಿಗೆ ವಿಧೇಯಳಾಗ್ತಾಳೆ ಅಷ್ಟೇ. ಗಂಡ ತನ್ನ ಶರೀರನ ಹೇಗೆ ಪ್ರೀತಿಸ್ಕೊಳ್ತಾರೆ, ಈಗ ನೋಡ್ರಿ, ತನ್ನ ಕೈಗೆ ಏನಾದ್ರೂ ಗಂಡನಾದವರಿಗೆ ಏನಾದ್ರೂ ಕೈಗೊಂದು ಏಟಾಗಿ ಒಂದು ರಕ್ತ ಬರೋದು, ಇಲ್ಲ ಒಂದು ನೋವಾಗೋದು, ಉರಿ ಆದಾಗ್ಲೂ ಏನ್ ಮಾಡ್ತಾರೆ, ಅದನ್ನ ಆರೈಕೆ ಮಾಡ್ತಾರಲ್ವ, ಅದಕ್ಕೆ ಔಷಧಿ ಹಚ್ಚೋದು, ಇಲ್ಲ ಆಸ್ಪತ್ರೆಗೆ ಹೋಗೋದು, ಅದನ್ನ ಏನೋ ಒಂದು ಮಾಡೋದು, ಕೇರ್ ತಗೊಳ್ತಾರೆ. ಬಿಡು, ಕೈಯಲ್ಲಿ ತಾನೇ ರಕ್ತ ಬರ್ಲಿ, ಕಾಲಲ್ಲಿ ತಾನೇ ಬಿಡು ಪರವಾಗಿಲ್ಲ, ತಲೆನೋ ತಾನೆ ಬಿಡು, ಆ ಥರ ಯಾರಾದ್ರೂ ಮಲ್ಕೊಳ್ತಾರ? ಇಲ್ಲ. ಖಂಡಿತವಾಗಿ ಏನ್ ಮಾಡ್ತಾರೆ, ಅದನ್ನ ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಅದನ್ನ ಏನ್ ಮಾಡ್ತಾರೆ, ಹೋಗಿ ಆರೈಕೆ ಮಾಡಿ ಔಷಧಿ ತಗೋಬೇಕಾ, ಇಂಜೆಕ್ಷನ್ ಹಾಕ್ಬೇಕಾ, ಮೆಡಿಸಿನ್ ಹಾಕ್ಬೇಕಾ, ರೆಸ್ಟ್ ಮಾಡ್ಬೇಕಾ, ಏನೋ ಒಂದು ಮಾಡ್ತಾರೆ. ಅದೇ ರೀತಿ ತನ್ನ ಹೆಂಡತಿನ ಹೇಗೆ ಪ್ರೀತಿಸ್ಬೇಕಂತ ದೇವ್ರು ನೋಡ್ರಿ, ಬರೀ ಪ್ರೀತಿ ಅಂತ ಹೇಳಿದ್ರೆ ನಮ್ಮಗಳಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕೂಡ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ತನ್ನ ಶರೀರದ ಹಾಗೆ. ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಯಾರು ಕೂಡ ತಮ್ಮ ಶರೀರವನ್ನ ಏನ್ ಮಾಡ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ. ಅದನ್ನ ಎಲ್ಲರೂ ಪ್ರೀತಿಸ್ತಾರೆ. ಅಲ್ಲಿ ಅದನ್ನ ಎಲ್ಲರೂ ಆರೈಕೆ ಮಾಡ್ತಾರೆ, ಅದನ್ನ ಎಲ್ಲರೂ ಕೂಡ ಕೇರ್ ತಗೊಳ್ತಾರೆ. ಅದಕ್ಕೆ ದೇವರು ಸ್ಪಷ್ಟವಾಗಿ ಬರ್ದು ನೋಡ್ತಾ ಇದ್ದಾರೆ, ತನ್ನ ಶರೀರದ ಹಾಗೆ ಹೆಂಡತಿಯನ್ನು ಪ್ರೀತಿಸ್ಬೇಕೆಂಬುದಾಗಿ. ಆಗ ಆ ರೀತಿ ಗಂಡನಾದವರು ಪ್ರೀತಿಸುವಾಗ ಹೆಂಡತಿ ಏನ್ ಮಾಡ್ತಾಳೆ, ತಾನಾಗಿ ವಿಧೇಯರಾಗ್ತಾಳೆ. ಹೌದು ಪ್ರಿಯರೇ, ಹೆಂಡತಿಯರಾದ ನಾವು ಖಂಡಿತವಾಗಿ ಗಂಡನಿಗೆ ವಿಧೇಯರಾಗಲೇಬೇಕು. ಹಲ್ಲೆಲೂಯಾ. ಅವ್ರಿಗೆ ಏನಾದರೂ ಹೇಳಿದ್ರೆ ಆಯಿತು ಸರಿ ಎಂಬ ಒಂದು ಮಾತಿನಲ್ಲಿ ನಾವು ಮುಗಿಸ್ಕೊಳ್ಬೇಕು. ಅವ್ರಿಗೆ ಏನು ಬೇಕೋ ಅದನ್ನು ಸರಿಯಾದ ಸಮಯಕ್ಕೆ ನಾವು ಒದಗಿಸ್ಕೊಡ್ಬೇಕು. ಅದಕ್ಕಾಗಿ ಒಬ್ಬರಿಗೆ ಒಬ್ಬರು ಸಹಾಯಕರಾಗಿ ದೇವರು ಗಂಡ ಹೆಂಡತಿಯನ್ನು ನಿರ್ಮಿಸಿರೋದು.
ಅಲ್ಲೆಲೂಯ. ನೋಡ್ರಿ, ಸತ್ಯವೇದದಲ್ಲಿ ವಿವಾಹವು ಎಲ್ಲದಕ್ಕೂ ಘನವಾದದ್ದು, ಮಾನ್ಯವಾದದ್ದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಎಲ್ಲದಕ್ಕಿಂತ ಅದರಲ್ಲಿ ವಿವಾಹ ಅನ್ನೋದು ದೇವರಿಗೆ ತುಂಬಾ ಇಷ್ಟ. ಅದನ್ನು ಮಾಡಿದ್ದೇ ದೇವರು ಪ್ರಿಯರೇ. ಆದಮ ಹವ್ವಳನ್ನು ಜೊತೆಗೂಡಿಸಿದ್ದೇ ದೇವರು. ಅಲ್ಲೆಲೂಯ. ಹಾಗಿರುವಾಗ ಈ ಸಂಬಂಧ ಎಷ್ಟು ಪರಿಶುದ್ಧವಾದದ್ದಲ್ವಾ. ಇದರ ಬೆಲೆನೇ ಗೊತ್ತಿಲ್ಲದೆ ನಾವು ಎಷ್ಟೋ ಆಶೀರ್ವಾದಗಳನ್ನ ಕಳ್ಕೊಳ್ತಾ ಇದ್ದೀವಿ. ನಿಮಗೆ ಗೊತ್ತಾ, ಒಂದು ಕುಟುಂಬವಾಗಿ ಜೀವಿಸೋದು ದೇವರಿಗೆ ಇಷ್ಟ. ಆ ಕುಟುಂಬವಾಗಿ ಸೇರಿ ಪ್ರಾರ್ಥನೆ ಮಾಡೋದಾಗ್ಲಿ, ಕುಟುಂಬವಾಗಿ ಸೇರಿ ಸೇವೆ ಮಾಡೋದಾಗ್ಲಿ, ಕುಟುಂಬವಾಗಿ ನಾವು ದೇವರನ್ನ ಮಹಿಮೆ ಪಡಿಸೋದಾಗ್ಲಿ, ಇದೆಲ್ಲ ದೇವರಿಗೆ ತುಂಬಾ ಇಷ್ಟಪಟ್ಟಿದೆ. ಇದು ಯಾರೆಲ್ಲ ಮಾಡ್ತಾ ಇರ್ತಾರೋ ಅವ್ರಿಗೆ ಆ ರುಚಿ ಗೊತ್ತಿರ್ತದೆ. ಆ ಕುಟುಂಬ ದಿನದಿಂದ ದಿನಕ್ಕೆ ಆಶೀರ್ವಾದ ಹೊಂದುತ್ತಲೇ ಇರ್ತದೆ. ಅಲ್ಲೆಲ್ಲೂಯ್ಯ. ಪ್ರಿಯರಿಗೆ, ಇದು ಸಬ್ಜೆಕ್ಟ್ ಅಲ್ಲವೇ ಅಲ್ಲ, ಅದು ಗೊತ್ತಿಲ್ಲ ಪರಿಶುದ್ಧಾತ್ಮ ಹೀಗೆ ನಡೆಸ್ತಾ ಇದ್ದಾರೆ. ಆಗ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಸತ್ಯವೇದದಲ್ಲಿ ಪ್ರತಿಯೊಂದಕ್ಕೂ ಆಲೋಚನೆ ಇದೆ, ಪ್ರತಿಯೊಂದಕ್ಕೂ ಸಲಹೆ ಇದೆ. ಆದರೆ ಕೆಲವೇಳೆ ಇದನ್ನು ಗೊತ್ತಿಲ್ಲದೆ ನಾವು ಅನೇಕರ ಬಳಿ ಹೋಗ್ತೇವೆ. ಇದು ಹೇಗೆ ಮಾಡಬೇಕೋ ಗೊತ್ತಾಗ್ತಿಲ್ಲ, ಅಕ್ಕ ಹೇಳ್ಕೊಡಿ, ಅಣ್ಣ ಹೇಳ್ಕೊಡಿ, ಅಮ್ಮ ಹೇಳ್ಕೊಡಿ, ಈ ರೀತಿಯಾಗಿ ಹೋಗ್ತೇವೆ. ಮನುಷ್ಯರ ಬಳಿ ಹೋಗಿ ಸಲಹೆ ತಗೊಳ್ತೀವಿ. ಅದರಲ್ಲೂ ಪ್ರಿಯರೇ, ಏನು ಹೇಳೋದು, ದೇವರಲ್ಲಿ ಭಯಭಕ್ತಿಯುಳ್ಳವರು, ವಾಕ್ಯದಲ್ಲಿ ಬೇರೂರಿದವರು, ಕರ್ತನಲ್ಲಿ ದಿನೇ ಬಲಗೊಳ್ತೀವಿ, ಅವ್ರ ಹತ್ರ ಹೋಗಿ ಸಲಹೆ ಕೇಳಿದ್ರು ಕೂಡ ನೀವು ಪರವಾಗಿಲ್ಲ. ಆದರೆ ಕೆಲವೇಳೆ ನಾವೇನು ಮಾಡ್ತೀವಿ, ದೇವರನ್ನ ಅರಿಯದವರು, ದೇವರ ಪ್ರೀತಿ ಗೊತ್ತಿಲ್ದಿರೋರು, ದೇವರ ವಾಕ್ಯ ಗೊತ್ತಿಲ್ದಿರೋರು, ಅವ್ರ ಹತ್ರ ಹೋಗಿ ಆಲೋಚನೆ ಕೇಳ್ತೀವಿ, ಅವ್ರ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳ್ತೀವಿ, ಅವ್ರ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ತೀವಿ, ಅವ್ರ ಹತ್ರ ಹೋಗಿ ನಮ್ಮ ಕಣ್ಣೀರನ್ನು ತೋರಿಸ್ಕೊಳ್ತೀವಿ. ಆಗ ದೇವರ ನಾಮ ಪ್ರಿಯರೇ ಎಷ್ಟು ಒಂದು ನಾಮ ಎಷ್ಟು ದೂಷಿಸಲ್ಪಡುತ್ತೆ ಅಲ್ವಾ. ಅಲ್ಲಿ ಹಾಗಲ್ಲ, ನಾವು ದೇವರ ನಾಮ ಮಹಿಮೆ ಪಡುವ ಹಾಗೆ ಜೀವಿಸಬೇಕು ಪ್ರಿಯರೇ. ನಮ್ಗೆ ಇನ್ನೇನು ಆಯುಷ್ಯ ದಿನಗಳು ಹೆಚ್ಚಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ದೇವರು ಬರುವ ದಿನ ಸಮೀಪವಾಗ್ತಿದೆ. ಈಗಲಾದರೂ ದಯವಿಟ್ಟು ಚಿಕ್ಕ ಚಿಕ್ಕ ಕ್ರಿಯೆಗಳನ್ನು ಬದಲಾಯಿಸ್ಕೊಳ್ಳಿ. ದೇವರ ಬರೋಣ ಬಹಳ ಸಮೀಪವಾಗಿದೆ ಪ್ರಿಯರೇ. ಆದ್ದರಿಂದ ನೀವು ದೇವರ ಬರೋಣಕ್ಕೆ ಸಿದ್ಧರಾಗ್ರಿ. ಈ ರೀತಿ ಕಾರ್ಯಗಳನ್ನ ಮಾಡ್ರಿ. ಬೈಬಲ್ ಓದ್ರಿ. ನೀವು ಬೈಬಲ್ ಓದ್ಬೇಕಂದ್ರೆ ನಿಮ್ಗೆ ಎಲ್ಲ ರೀತಿ ಸಲಹೆ ಖಂಡಿತವಾಗಿ ಕರ್ತನೆ ಕೊಡ್ತಾರೆ. ನೀವು ಓದುವಾಗಲೇ ಒಂದು ಕ್ಷಣ ಕಣ್ಣು ಮುಚ್ಚಿ ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ, ನಾನು ಈ ಸಮಯದಲ್ಲಿ ವಾಕ್ಯ ಓದೋದಕ್ಕೆ ನನಗೆ ಒಪ್ಪಿಸ್ಕೊಳ್ತಾ ಇದ್ದೀನಪ್ಪ. ತಡೆಗಳೆಲ್ಲ ನೀವು ಮಾರ್ಪಡಿಸ್ರಿ. ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡಿ. ನಾನು ಈ ರೀತಿ ಒಂದು ಪರಿಸ್ಥಿತಿಯಲ್ಲಿದ್ದೇನೆ, ಇದರಲ್ಲಿ ನನಗೆ ವಾಕ್ಯದ ಮೂಲಕ ಇದಕ್ಕೆ ಏನು ಆಲೋಚನೆ ಎಂಬುದಾಗಿ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಅಂತ ಹೇಳುವಾಗ ಖಂಡಿತ ಪರಿಶುದ್ಧಾತ್ಮನು ನನಗೆ ಸಹಾಯಕನಾಗಿದ್ದರೆ, ಅದೇ ವಾಕ್ಯ ಹೇಳುತ್ತೆ, ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ. ಹೌದು, ಪರಿಶುದ್ಧಾತ್ಮ ನನಗೆ ಸಹಾಯಕನಾಗಿದ್ದಾರೆ. ಆಗ ನೀವು ಆ ರೀತಿ ಪ್ರಾರ್ಥನೆ ಮಾಡುವಾಗ ನಿಮಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು ತಿಳಿಸಿಕೊಡ್ತೇನೆ ಎಂಬುದಾಗಿ ಯೆರೆಮೀಯ 33:3 ದೇವರ ವಾಕ್ಯ ಇರ್ತದೆ ಪ್ರಿಯರೇ. ಆಗ ಪರಿಶುದ್ಧಾತ್ಮ ನಿಮಗೆ ವಾಕ್ಯದಲ್ಲಿ ತಿಳಿದೇ ಇರೋ ಪ್ರತಿ ರಹಸ್ಯಗಳನ್ನು ಹೇಳ್ಕೊಡ್ತಾರೆ. ನೀವು ಹೇಗೆ ಸಂಸಾರ ಮಾಡಬೇಕು, ಈ ವಿಷಯದಲ್ಲಿ ನೀವು ಏನು ಡಿಸಿಷನ್ ತಗೊಬೇಕು, ಇವ್ರ ಹತ್ರ ನೀವು ಹೇಗೆ ಪ್ರವರ್ತಿಸಬೇಕು, ಇದನ್ನು ಹೇಗೆ ಮಾಡಬೇಕು, ಇದನ್ನು ಮಾಡಬೇಕಾ ಬೇಡವಾ, ಹಾಗೆ ಹೀಗೆ ಏನೇನು ಬೇಕೋ ಪ್ರತಿಯೊಂದನ್ನು ನಮಗೆ ಆಲೋಚನೆ ಕೊಡ್ತಾರೆ. ಕೀರ್ತನೆ 32:8 ಅದೇ ಹೇಳುತ್ತೆ, ನಾನು ನಿನಗೆ ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ನಿನಗೆ ತಿಳಿಸ್ತೇನೆ. ಆಮೇಲೆ ನಾನು ನಿನಗೆ ಸಲಹೆ ನೀಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೀನಿ. ಪರಿಶುದ್ಧಾತ್ಮ ನಮಗಾಗಿ ಸಹಾಯಕನಾಗಿ ಸಿದ್ಧರಾಗಿದ್ದಾರೆ ಪ್ರಿಯರೇ. ನಾವೇ ಅವ್ರನ್ನ ಕರೆಯೋದೇ ಇಲ್ಲ. ಅವರನ್ನು ಕರೆಯೋದು ಬಿಟ್ಟು ಯಾವ್ಯಾವ ಮನುಷ್ಯರನ್ನೂ ನಾವು ನಂಬ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನನ್ನು ನಂಬುವವನು, ಅಂದರೆ ಮನುಷ್ಯರ ಮೇಲೆ ನಂಬಿಕೆ ಇಡುವವನು ಶಾಪಗ್ರಸ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಅನೇಕ ಬಾರಿ ನಮ್ಮ ಶಾಪಕ್ಕೆ ಇದು ಕಾರಣ ಆಗಿದೆ. ಆದರೆ ನಿಮ್ಗೆ ಅದು ಗೊತ್ತೇ ಇಲ್ಲ. ನಿಮಗೆ ಗೊತ್ತಿರೋದೆಲ್ಲ ಅವರ ಒಂದು ಏನು ಹೇಳೋದು, ಅವರ ಒಂದು ಪದವಿ, ನಮಗಾಗಿ ರಕ್ತ ಸುರಿಸಿದ್ದಾರೆ, ನಮಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅದಕ್ಕಿಂತ ನಿಮ್ಗೆ ಯಾಕೆ ಏನು ಬೇಕು? ದಯವಿಟ್ಟು ನನ್ನ ಪ್ರತಿದಿನ ಸಂದೇಶದಲ್ಲಿ ನಾನು ಮಾಡೋದು ಅದೇ. ನಾನು ಅದನ್ನು ರುಚಿ ನೋಡ್ತಾ ಇದ್ದೇನೆ, ದಿನನಿತ್ಯ ರುಚಿ ನೋಡ್ತಾ ಇದ್ದೇನೆ. ವಾಕ್ಯಗಳನ್ನ ಹೆಚ್ಚಾಗಿ ಓದಿ. ಅಂತ್ಯಕಾಲದಲ್ಲಿ ವಾಕ್ಯಕ್ಕೆ ಕ್ಷಾಮಗಳು ಬರ್ತಾ ಇದೆ ಪ್ರಿಯರೇ. ಸೇವಕರುಗಳು ಮರೆಯಾಗ್ತಾ ಇದ್ದಾರೆ. ಸೇವಕರು ಎಷ್ಟೋ ಜನ ರಕ್ತಸಾಕ್ಷಿಗಳಿಗೆ ಸತ್ತು ಹೋಗ್ತಾ ಇದ್ದಾರೆ. ದಿನೇ ವಾಕ್ಯ ಕಡಿಮೆ ಆಗ್ತಾ ಇದೆ, ಸೇವೆಗಳು ಕಡಿಮೆ ಆಗ್ತಾ ಇದೆ ಪ್ರಿಯರೇ. ದಯವಿಟ್ಟು ನೀವು ನಿಮಗೆ ಕೈಯಲ್ಲಿ ಈಗ ಸಿಕ್ಕಿರುವ ವಾಕ್ಯಗಳನ್ನು ಚೆನ್ನಾಗಿ ಓದಿ ನಿಮ್ಮ ಮನಸ್ಸಲ್ಲಿ ಅದನ್ನು ತುಂಬಿಸ್ಕೊಳ್ಳಿ. ಹಲ್ಲೆಲೂಯಾ. ಅದನ್ನ ನೀವು ಬಾಯಿಪಾಠ ಮಾಡ್ಕೊಳ್ರಿ ಪ್ರಿಯರೇ. ಸಮಯಕ್ಕೆ ತಕ್ಕ ಹಾಗೆ ಆ ವಾಕ್ಯಗಳನ್ನು ಉಚ್ಚರಿಸಿ ನೀವು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಆಗ ಈ ವಾಕ್ಯಗಳಲ್ಲಿ ನಮಗೆ ಬೇಕಾದ ಎಲ್ಲ ಸಲಹೆ ಕೂಡ ಇದೆ. ಆದರೆ ನಾವೇ ಅನೇಕ ಬಾರಿ ಇದನ್ನು ಹುಡುಕೋದು ಬಿಟ್ಟು ಮನುಷ್ಯರನ್ನು ಹುಡುಕ್ತೇವೆ. ನಿಮಗೆ ಸತ್ಯ ಹೇಳಿದ್ದೀನಲ್ವಾ, ಇನ್ನು ಮುಂದೆ ಮನುಷ್ಯರನ್ನು ನಂಬಬೇಡಿ. ಹಲ್ಲೆಲೂಯಾ. ಮನುಷ್ಯರನ್ನು ನಂಬುವವನು ಶಾಪಗ್ರಸ್ತನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಇವತ್ತು ನಾವು ಓದಿಕೊಂಡ ವಾಕ್ಯ ಏನಾಗಿದೆ ಅಂದರೆ ಒಂದು ಪ್ರಶ್ನೆಯಾಗಿದೆ.
ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಕೀರ್ತನೆಗಳು 34:12 ಈ ದಿನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆಗ ದೇವರು ಇಲ್ಲಿ ನಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಇಷ್ಟು ವಿಷಯ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಜೀವನದಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ವಾಕ್ಯದಲ್ಲೇ ಇರ್ತದೆ. ನೀವು ಅದನ್ನು ಹುಡುಕಿ ಓದಿ. ಅಲ್ಲೆಲ್ಲೂಯ್ಯ. ಅದನ್ನು ಹುಡುಕಿ ಓದುವಾಗ ಖಂಡಿತವಾಗಿ ನಿಮಗೆ ಬೇಕಾದ ಸಲಹೆ ಆಗಲಿ, ಆಲೋಚನೆ ಆಗಲಿ, ಉತ್ತರ ಆಗಲಿ ನಿಮಗೆ ಸಿಗ್ತದೆ ಪ್ರಿಯರೇ. ಅದಕ್ಕಾಗಿ ಇಷ್ಟು ವಿಷಯಗಳನ್ನು ನಾನು ಇಲ್ಲಿವರೆಗೂ ನಿಮಗೆ ಹೇಳಿದೆ. ಆಗ ಈ ದಿನ ಒಂದು ವಾಕ್ಯ ಓದಿದ್ವಲ್ಲ, ಈ ವಾಕ್ಯದಲ್ಲಿ ಒಂದು ಪ್ರಶ್ನೆ ಇದೆ. ನಿನಗೆ ದೀರ್ಘಾಯುಷ್ಯ ಬೇಕಾ? ನೀನು ಬಹು ದಿವಸ ಬದುಕಬೇಕಾ? ಸುಖನ ಅನುಭವಿಸ್ಬೇಕಾ? ಯಾರಿಗೆ ತಾನೇ ಆಸೆ ಇಲ್ಲ ನಾನು ದೀರ್ಘಾಯುಷ್ಯದಿಂದ ಇರಬೇಕು, ನಾನು ಬಹಳ ದಿವಸ ಬದುಕಬೇಕು, ನಾನು ಸುಖವಾಗಿರ್ಬೇಕು? ಯಾರಿಗಿಷ್ಟ ಇಲ್ಲ ಹೇಳಿ? ದೀರ್ಘಾಯುಷ್ಯ ಯಾರಿಗಿಷ್ಟ ಇಲ್ವಾ? ಬಹಳ ದಿನ ಬದುಕಬೇಕು ಅನ್ನೋ ಆಸೆ ಇಲ್ವಾ? ನಾನು ಸುಖವಾಗಿರ್ಬೇಕು ಅನ್ನೋ ಆಸೆ ಇಲ್ವಾ? ಖಂಡಿತವಾಗಿ ಈ ಲೋಕದಲ್ಲಿ ಎಂಥ ವ್ಯಕ್ತಿಯನ್ನು ಕೇಳಿದ್ರು ಅವನು ಹೇಳೋದು, ನಾನು ಬಹುದಿನ ಬದುಕಬೇಕು, ನಾನು ಸುಖವಾಗಿರ್ಬೇಕು, ನನಗೆ ದೀರ್ಘಾಯುಷ್ಯ ಬೇಕು. ಅಲ್ಲೆಲ್ಲೂಯ್ಯ ಅಲ್ವಾ? ಹಾಸಿಗೆ ಮೇಲೆ ಸಾವು ಮರಣದ ನಡು ಸರಿ ಮರಣ ಜೀವಗಳ ನಡುವೆ ಹೋರಾಡೋ ವ್ಯಕ್ತಿನ ಕೇಳಿದ್ರು ಅವನು ಒಂದು ಆಸೆ ಹೇಳ್ತಾನೆ, ನಾನು ಬದುಕಬೇಕು. ಎಲ್ಲರಿಗೂ ಬದುಕುವ ಆಸೆ ಇದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಯಾರಿಗೂ ಕೂಡ ಸಾಯಬೇಕು ಅನ್ನೋ ಆಸೆ ಇರೋದಿಲ್ಲ. ಆದರೆ ಕೆಲವು ವೇಳೆ ಕಠಿಣವಾದ ಪರಿಸ್ಥಿತಿಗಳು ಮನ ಮುರಿದು ಹೋದಾಗ ಅನಿಸುತ್ತೆ, ಅಯ್ಯೋ ಸತ್ತು ಹೋಗೋಣ ಅಂತ. ಆದರೆ ಸ್ವಲ್ಪ ಆ ಸಮಯದಲ್ಲಿ ನೀವು ತಾಳ್ಮೆನ ತಗೊಳ್ಳೋದೇ ಆದರೆ ಅದರ ನಂತರ ಸ್ವಲ್ಪ ಹೊತ್ತಿನ ನಂತರ ಅನಿಸುತ್ತೆ, ಅಯ್ಯೋ ಇದಕ್ಕೆಲ್ಲ ಸಾಯಕ್ಕೆ ಹೋಗ್ತಿದ್ನಲ್ಲ. ಅಲ್ಲೆಲ್ಲೂಯ್ಯ. ಅನೇಕ ವೇಳೆ ಪ್ರಿಯರೇ ಸಾಯುವವ್ರನ್ನ ನೋಡ್ರಿ, ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನ ನೋಡ್ರಿ, ಅವ್ರ ಕುರಿತು ಮಾತ್ರ, ಅವ್ರ ಸಮಸ್ಯೆ ಮಾತ್ರ ಯೋಚನೆ ಮಾಡ್ತಾರೆ. ಅವ್ರನ್ನ ನಂಬಿ ಒಂದು ಹೆಂಡತಿ ಇರ್ಬೋದು, ಅವ್ರನ್ನ ನಂಬಿ ಗಂಡ ಇರ್ಬೋದು, ಅವ್ರನ್ನ ನಂಬಿ ಮಕ್ಕಳು ಇರ್ಬೋದು, ಇಲ್ಲ ಅವ್ರನ್ನ ನಂಬಿ ತಂದೆ ತಾಯಿ ಇರ್ಬೋದು, ಇಲ್ವಾ ಮಕ್ಕಳು ಇರ್ಬೋದು, ಯಾರು ಇರ್ಬೋದು. ಆದರೆ ಆ ಒಂದು ಕಠಿಣವಾದ ಪರಿಸ್ಥಿತಿ ಅವ್ರನ್ನ ಏನ್ ಮಾಡುತ್ತೆ, ಎಲ್ಲರನ್ನ ಮರೆಸಿ ಬಿಡುತ್ತೆ. ಅಲ್ಲಿ ಆ ರೀತಿ ಆತ್ರಪಟ್ಟು ಆತ್ಮಹತ್ಯೆ ಮಾಡಿಕೊಂಡವರು ಎಷ್ಟೋ ಜನ. ಆದರೆ ಅವ್ರು ಬಿಟ್ಟು ಹೋಗಿರೋ ಕುಟುಂಬಗಳು ಇದನ್ನ ಅನಾಥವಾಗಿ ಬಿದ್ದುಕೊಂಡು ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ. ಎಷ್ಟೋ ಜನ ಪುರುಷರು ಸ್ತ್ರೀಯರ ಸಹಾಯ ಇಲ್ಲದೆ ಹೇಗೋ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನ ಸ್ತ್ರೀಯರು ಗಂಡ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಮಕ್ಕಳುಗಳು ಈ ದಿನ ತಂದೆ ತಾಯಿ ಇದ್ರೂ ಕೂಡ ದುಃಖ ಪಡೋರು ಸಹ ಇದ್ದಾರೆ. ಅನೇಕ ರೀತಿ ಸಮಸ್ಯೆ ಲೋಕದಲ್ಲಿದೆ. ಹಾಲೆಲ್ಲೂಯ್ಯ. ಎಷ್ಟೋ ಜನ ತಂದೆ ತಾಯಿರು ಮಕ್ಕಳನ್ನ ಕಳೆದುಕೊಂಡು ವಯಸ್ಸಾದ ಕಾಲದಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಈ ರೀತಿ ಒಂದು ಪರಿಸ್ಥಿತಿ ಇದೆ. ಆದರೆ ಇನ್ನು ಕೆಲವರಿಗೆ ತುಂಬಾ ಆಸೆ ಇರುತ್ತೆ, ನಾನು ಬದುಕಬೇಕಪ್ಪ, ನನ್ನ ಮಕ್ಕಳು ಮದುವೆ ನೋಡಬೇಕು, ನನ್ನ ಮೊಮ್ಮಕ್ಕಳನ್ನ ನೋಡಬೇಕು, ಈ ಕಾರ್ಯ ನನ್ನ ಕಣ್ಣು ನೋಡಬೇಕು, ಈ ವಿಷಯ ನಡೆಯೋದು ನನ್ನ ಕಣ್ಣು ನೋಡಬೇಕು. ಪ್ರಿಯರೇ, ಈ ದಿನ ವಾಕ್ಯ ಕೇಳ್ತಿರೋ ನಿಮ್ಮಲ್ಲಿ ಯಾರಿಗೋ ಈ ಆಸೆ ಬಹಳ ಇರ್ಬೋದು. ಗೊತ್ತಿಲ್ಲ ಪರಿಶುದ್ಧಾತ್ಮನ ಯಾರ ಮೂಲಕ ಮಾತಾಡ್ತಾ ಇದ್ದಾರೆ, ಯಾರಿಗಾಗಿ ಮಾತನಾಡ್ತಿದ್ರು ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ಪರಿಶುದ್ಧಾತ್ಮನ ಯಾರಿಗಾಗಿಯೂ ಖಂಡಿತವಾಗಿ ಮಾತನಾಡ್ತಾ ಇದ್ದಾರೆ. ಪ್ರಿಯ, ಆಸೆ ಇದೆ ಅಲ್ವಾ? ನಿನಗೆ ಬದುಕಬೇಕು ಅನ್ನೋ ಆಸೆ ಇದೆ. ಆದರೆ ನಿನ್ನನ್ನು ಯಾವುದೋ ಒಂದು ದೀರ್ಘವಾದ ಬಲಹೀನತೆ, ಅನಾರೋಗ್ಯ ನಿನ್ನನ್ನು ಆವರಿಸ್ಕೊಂಡಿದೆ, ಯಾವುದೋ ಒಂದು ಕಾಯಿಲೆ ನಿನ್ನನ್ನು ಆವರಿಸ್ಕೊಂಡಿದೆ. ಅದರಿಂದ ಹೇಗೆ ಬರಬೇಕು ಗೊತ್ತಾಗ್ತಿಲ್ಲ. ನಾನು ಬದುಕಬೇಕು ಅನ್ನೋ ಆಸೆ ಇದೆ ಎಂಬುದಾಗಿ ಹೇಳುವುದು ಕೂಡ ನಿಮಗೆ. ಆದರೆ ಈ ದಿನ ನಿಮ್ಮನ್ನೇ ನೋಡಿ ಪ್ರಿಯರೇ, ದೇವರು ಕೇಳ್ತಾ ಇರೋದು, ನೀನು ಬಹು ದಿವಸ ಬದುಕಬೇಕಾ, ಸುಖವಾಗಿರ್ಬೇಕಾ, ನಿನಗೆ ದೀರ್ಘಾಯುಷ್ಯ ಬೇಕಾ? ಅಲ್ಲೆಲ್ಲೂಯ್ಯ. ಪ್ರಶ್ನೆ ಕೇಳಿದ್ರಲ್ವ ದೇವರು, ಅದಕ್ಕೆ ನಂತರ ಉತ್ತರ ಅವರೇ ಹೇಳ್ತಾರೆ. ಸತ್ಯವೇದಲ್ಲಿ ನೀವು ಹುಡುಕೋದು ಎಲ್ಲ ಕೂಡ ಸಿಗುತ್ತೆ. ಅದಕ್ಕೆ ನಾನು ಹೇಳೋದು, ಪ್ರಶ್ನೆ, ಉತ್ತರ, ಆಲೋಚನೆ ಎಲ್ಲ ಸಲಹೆ ಕೂಡ ಇದರಲ್ಲಿ. ಅದಕ್ಕಾಗಿ ವಾಕ್ಯ ಓದ್ತಿದ್ದೀನಿ ನೋಡ್ರಿ. ಅದೇ ಮುಂದಿನ ವಾಕ್ಯದಲ್ಲಿರ್ತದೆ. 34:12 ನಾವು ಓದ್ಕೊಂಡ್ವಿ. ಅದೇ 13ನೇ ವಚನದಲ್ಲಿ ನೋಡ್ರಿ, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನ ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನ ಇಟ್ಟುಕೋ. ಅದಕ್ಕೆ 14ನೇ ವಚನ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಅಬ್ಬಬ್ಬ, ಒಂದು ದೀರ್ಘಾಯುಷ್ಯ ಬೇಕು ಅನ್ನೋದಾದ್ರೆ, ಬಹು ದಿವಸ ಬದುಕಬೇಕು ಅನ್ನೋದಾದ್ರೆ, ಸುಖವಾಗಿ ಒಂದು ಜೀವನ ನಡೆಸಬೇಕು ಅಂದ್ರೆ ಇಷ್ಟೆಲ್ಲ ಕಾರ್ಯ ಇದೆಯಾ? ಅಲ್ಲೆಲ್ಲೂಯ್ಯ. ಈ ದಿನ ನಿಮ್ಗೆ ಗೊತ್ತಾ, ಇದು ಪ್ರಶ್ನೆಯಲ್ಲಿ ನಾವು ನೋಡಿದ್ವಲ್ಲ, ಸುಖವಾಗಿ ಬಾಳಬೇಕು ಅಂತ ದೇವ್ರು ಕೇಳ್ತಾ ಇದಾರಲ್ವಾ. ಈ ದಿನ ಸುಖ ಅಂತ ನೋಡುವಾಗ ನಾವು ಅಂದ್ಕೊಂಡಿದೀವಿ ಹಣ ಇರೋರು ತುಂಬಾ ಸುಖವಾಗಿದ್ದಾರೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಆದ್ರೆ ನಿಮ್ಗೆ ಗೊತ್ತಾ, ಯಾರು ಆಸ್ತಿವಂತರಾಗಿದ್ದರು, ತುಂಬಾ ಐಶ್ವರ್ಯವಂತರಾಗಿದ್ದರು ಪ್ರಿಯರೇ, ಅವ್ರಿಗೆ ಸುಖನೇ ಇಲ್ಲ. ನಿಮ್ಗೆ ಗೊತ್ತಾ? ಅಲ್ಲೆಲ್ಲೂಯ್ಯ. ಅವ್ರಿಗೆ ನಿಜವಾದ ಪ್ರೀತಿನೇ ಇಲ್ಲ, ಅವ್ರಿಗೆ ಸಮಾಧಾನನೇ ಇಲ್ಲ, ಅವ್ರು ನೆಮ್ಮದಿಯಾಗಿ ನಿದ್ರೆ ಕೂಡ ಮಾಡೋದಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಸುಖವಾಗಿ ನಿದ್ರೆ ಮಾಡ್ತಾ ಇದ್ದೇವೆ. ಅಲ್ಲಿ ಹೌದು, ನಿಜವಾಗಿ ಅದರಲ್ಲಿ ಸುಖ ಇಲ್ಲ ಪ್ರಿಯರು. ನಾವು ಅಂದ್ಕೊಂಡಿರೋದು ಮನೆ ಇತ್ತು ಅಂದ್ರೆ, ಬಂಗ್ಲೆ ಇತ್ತು ಅಂದ್ರೆ, ಒಳ್ಳೆ ಕೆಲಸ ಇತ್ತು ಅಂತಂದ್ರೆ, ಒಳ್ಳೆ ಹಣ ಆಸ್ತಿ ಪಾಸ್ತಿ ಇರೋದಾದ್ರೆ ಅಲ್ಲೆಲ್ಲೂಯ್ಯ ಸುಖ ಇದೆ ಅಂತ ಅಂದ್ಕೊಂಡ್ರೆ, ಅದು ಯಾವುದ್ರಲ್ಲಿ ಸುಖ ಇಲ್ಲ ಪ್ರಿಯರು. ಅಲ್ಲೆಲ್ಲೂಯ್ಯ.
ಗೊತ್ತಾ ನಿಮಗೆ? ಅದು ಖಂಡಿತವಾಗಿ ಲೋಕದಲ್ಲಿ ನಡೀತಾ ಇದೆ. ನೀವು ದೊಡ್ಡ ದೊಡ್ಡ ಸಾಹುಕಾರನ ಹೋಗಿ ನೋಡಿ ಕೇಳೋದಾದ್ರೆ ಆಗ ಗೊತ್ತಾಗುತ್ತೆ ತುಂಬ ಜನ ಡಿಪ್ರೆಷನ್ ಒಳಗಾಗಿದ್ದಾರೆ, ನೆಮ್ಮದಿ ಇಲ್ಲದ ಜೀವನ. ಆದರೆ ಹೊರಗಡೆ ಅವ್ರ ಬಿಲ್ಡಿಂಗ್ಗಳು ತುಂಬ ಚೆನ್ನಾಗಿರ್ತದೆ, ಅವರ ಕಾರ್ಗಳು ತುಂಬ ಐಷಾರಾಮಿಯಾಗಿರ್ತದೆ, ಅವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಾಗಿರ್ತಾರೆ, ಒಳ್ಳೆ ಘನವಾದ ವಸ್ತ್ರಗಳನ್ನು ಹಾಕೊಂಡಿರ್ತಾರೆ. ಹಾಲೆಲ್ಲೂಯ. ಆದರೆ ಅವರಿಗೆ ನಿಜವಾದ ನೆಮ್ಮದಿ ಇರೋದಿಲ್ಲ ಪ್ರಿಯರೇ. ಹಾಲೆಲ್ಲೂಯ. ಆದರೆ ಸುಖ ಅನ್ನೋದು ಹೇಗೆ ಬರುತ್ತೆ ಗೊತ್ತಾ? ನಮ್ಮ ಜೀವನದಲ್ಲಿ ನಾವೇ ಅದನ್ನು ಹುಡುಕಬೇಕು, ನಾವೇ ಅದನ್ನು ಕಂಡುಕೊಳ್ಬೇಕು. ಅದಕ್ಕೆ ದೇವರ ಆಲೋಚನೆ ಹೇಳ್ತಾ ಇದೆ, ನೀನು ಸುಖವಾಗಿರಬೇಕು ಅನ್ನೋದಾದ್ರೆ, ಬಹು ದಿವಸ ಬದುಕಬೇಕು ಅನ್ನೋದಾದ್ರೆ, ದೀರ್ಘಾಯುಷ್ಯ ಬೇಕು ಅನ್ನೋದಾದ್ರೆ, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆ ಮಾತುಗಳಿಗೆ ಬಿದ್ದು ತುಟಿಗಳನ್ನು ಇಟ್ಟುಕೋ. ಮೊದಲನೇದಾಗಿ ಕೆಟ್ಟದ್ದಕ್ಕೆ ಹೋಗದೆ ನಾಲಿಗೆಯನ್ನು ಕಾಪಾಡ್ಕೋಬೇಕು. ಎರಡನೇದಾಗಿ ವಂಚನೆ ಮಾತುಗಳಿಗೆ ಬಿದ್ದು ತುಟಿಯನ್ನು ಇಟ್ಕೋಬೇಕು. ಎರಡು ವಿಷಯ, ಕೆಟ್ಟ ಮಾತಾಡ್ದಂಗೆ ನಮ್ಮ ನಾಲಿಗೆಯನ್ನು ಕಾಪಾಡಬೇಕು. ಎರಡನೇದಾಗಿ ನಮ್ಮ ತುಟಿಗಳನ್ನು ಏನು ಮಾಡಬೇಕು? ಭದ್ರವಾಗಿ ಇಟ್ಕೋಬೇಕು. ಅಲ್ಲೆಲ್ಲೂ ಅಪ್ಪ ಈ ನಾಲಿಗೆ ಕುರಿತು ಹೇಳಬೇಕು ಅಂತಂದರೆ ಹೇಳ್ತಾರಲ್ವ ದೊಡ್ಡವರೆಲ್ಲ, ಬಹಳ ಜನ ಹೇಳ್ತಾರೆ, ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತೆ, ಹೇಗೆ ಬೇಕಾದರೂ ಮಾತಾಡುತ್ತೆ. ಅಲ್ಲಿ ಈಗ ಮಾತಾಡಿದ್ರೆ ಇನ್ನೊಂದು ಸೆಕೆಂಡ್ ಬಿಟ್ಟು ಹೇಳಿದ್ರೆ ನಾನು ಮಾತಾಡೇ ಇಲ್ಲ ಅಂತ ಹೇಳುತ್ತೆ. ಅಲ್ಲಿ ಅನೇಕರ ಕುರಿತು ಅಸಹ್ಯವಾಗಿ ಮಾತಾಡುತ್ತೆ, ಅನೇಕರ ಮೇಲೆ ಚಾಡಿ ಮಾತುಗಳನ್ನ ಹೇಳುತ್ತೆ, ಅನೇಕರ ಮೇಲೆ ಇಲ್ಲದೇ ಇರುವ ಸುಳ್ಳು ಆರೋಪಗಳನ್ನೆಲ್ಲ ಹೊರಿಸುತ್ತೆ. ಈ ನಾಲಿಗೆಯಿಂದನೇ ಪ್ರಿಯರೇ ಈ ದಿನ ಅನೇಕರ ಆಯುಷ್ಯ ಕಡಿಮೆ ಆಗ್ತದೆ. ಎಷ್ಟು ಜನಕ್ಕೆ ರಹಸ್ಯ ಈಗ ಗೊತ್ತಾಗ್ತಿದೆ ಗೊತ್ತಿಲ್ಲ. ಪರಿಶುದ್ಧಾತ್ಮ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ, ಈ ನಾಲಿಗೆಯಿಂದ ನೀವು ಅನೇಕ ಆಶೀರ್ವಾದಗಳನ್ನು ಕಳ್ಕೊಂಡಿದ್ದೀರ, ಅನೇಕರ ಆರೋಗ್ಯವನ್ನು ಕಳೆದುಕೊಂಡಿದ್ದೀರ, ಅನೇಕ ಸಮಾಧಾನ ಕಳೆದುಕೊಂಡಿದ್ದೀರ, ಅನೇಕರ ಸುಖವನ್ನು ಕಳೆದುಕೊಂಡಿದ್ದೀರ, ಅನೇಕರು ಸತ್ತು ಕೂಡ ಹೋಗಿದ್ದಾರೆ. ನಿಮಗೆ ಈ ದಿನ ದೀರ್ಘಾಯುಷ್ಯ ಬೇಕು ಅನ್ನೋದೇ ಆದರೆ ಖಂಡಿತವಾಗಿ ಕಡ್ಡಾಯವಾಗಿ ವಾಕ್ಯ ಹೇಳೋದನ್ನು ನೀವು ಪಾಲಿಸಿ ನೋಡಿ. ಅಲ್ಲೆಲ್ಲೂಯ್ಯ. ದೀರ್ಘಾಯುಷ್ಯ ಬೇಕಾ? ಬಹಳ ದಿನ ಬದುಕಬೇಕಾ? ಸುಖವಾಗಿರ್ಬೇಕಾ? ಮೊದಲನೇದಾಗಿ ನಿನ್ನ ನಾಲಿಗೆಯನ್ನು ಕಾಪಾಡ್ಕ. ಅಲ್ಲೆಲ್ಲೂಯ್ಯ. ನೋಡ್ರಿ 39ನೇ ಕೀರ್ತನೆಯಲ್ಲಿ 1ನೇ ವಚನ ಈ ರೀತಿಯಾಗಿರ್ತದೆ ಪ್ರಿಯರೇ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಅಲ್ಲೆಲ್ಲೂಯ್ಯ. ದಾವೀದನು ಹೇಳ್ತಾ ಇದ್ದಾರೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ, ಬೇರೆಯವ್ರ ಕುರಿತು ಅಸಭ್ಯವಾಗಿ ಮಾತಾಡೋದಕ್ಕೋ, ಬೇರೆಯವ್ರನ್ನ ದೂಷಿಸೋದಕ್ಕೋ, ಬೇರೆಯವ್ರನ್ನ ನಿಂದಿಸೋದಕ್ಕೋ, ಬೇರೆಯವ್ರನ್ನ ಅವಮಾನ ಪಡಿಸೋದಕ್ಕೋ, ಅಲ್ಲೆಲ್ಲೂಯ್ಯ, ಬೇರೆಯವ್ರನ್ನ ನಿಂದಿಸೋದಕ್ಕೋ, ಅಲ್ಲೆಲ್ಲೂಯ್ಯ, ಬೇರೆಯವ್ರ ಮೇಲೆ ಇಲ್ಲದೇ ಸುಳ್ಳು ಆರೋಪ ಹೊರಿಸೋದಕ್ಕೋ ಅಂತ ಪಾಪಗಳಿಗೆ ಹೋಗದಂತೆ ನನ್ನ ನಾಲಿಗೆಯನ್ನ ನಾನು ಏನ್ ಮಾಡ್ತೀನಿ? ಜಾಗರೂಕತೆಯಿಂದ ಕಾಪಾಡಿಕೊಳ್ತೇನೆ. ಹೌದು, ಇದನ್ನ ದಯವಿಟ್ಟು ಪ್ರಿಯರೇ ನೀನು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಬಹುದಿನ ಬದುಕಬೇಕು, ದೀರ್ಘಾಯುಷ್ಯಲ್ಲಿ ಇರಬೇಕು. ವೈದ್ಯರು ಹೇಳಿರ್ಬೋದು ಈ ಕಾಯಿಲೆ ನೀನು ಬದುಕೋದಿಲ್ಲ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನಿನಗಿರುವ ಅನಾರೋಗ್ಯ ಪರಿಸ್ಥಿತಿಗಳು, ಬಲಹೀನತೆಗಳು ನೀನು ಅಂದ್ಕೊಂಡಿರ್ಬೋದು ಇನ್ನೊಂದು ತುಂಬಾ ದಿನ ನಾನು ಬದುಕೋದಿಲ್ಲ ಎಂಬುದಾಗಿ. ದೇವರ ವಾಕ್ಯವನ್ನು ಗಮನಿಸಿ ಓದಿ ಅದನ್ನ ಪಾಲಿಸಿ ನೋಡು. ವೈದ್ಯರು ಕೈ ಬಿಟ್ಟರು, ದೇವರು ಕೈ ಬಿಡೋದಿಲ್ಲ. ಆತನು ಅದ್ಭುತ ಮಾಡುವ ದೇವರು, ಅತಿಶಯ ಮಾಡುವ ದೇವರು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ದೇವರು. ಅಲ್ಲೆಲ್ಲೂಯ್ಯ. ಪ್ರಿಯರೇ, ನಿನ್ನ ಒಂದು ಆಶೀರ್ವಾದಕ್ಕೆ, ನಿನ್ನ ಒಂದು ಸಮಾಧಾನಕ್ಕೆ, ನಿನ್ನ ಒಂದು ಸುಖಕ್ಕೆ ಈ ದಿನ ಬೇಕಾಗಿರೋದು ನಿನ್ನ ಬಾಯಿ ಮಾತು ಸರಿಯಾಗಿಟ್ಟು ಇಲ್ಲದಿರೋದೆಲ್ಲ ಮಾತಾಡಬೇಡ, ಯಾರನ್ನು ದೂಷಿಸಬೇಡ, ನಿಂದಿಸಬೇಡ, ಅವಮಾನ ಮಾಡಬೇಡ, ಅವ್ರ ಮೇಲೆ ಇಲ್ಲದಿರೋದೆಲ್ಲ ಹೇಳುದು, ನೋಡದೇ ಇರೋದೆಲ್ಲ ಹೇಳುದು, ಸುಳ್ಳು ಆರೋಪ ಹೊರಿಸೋದು. ನಮ್ಮವ್ರು ಹೇಳ್ತಾರಲ್ವಾ, ಇಲಿ ಹೋಯ್ತು ಅಂತ ಅಂದ್ರೆ ಹುಲಿನೇ ಹೋಯ್ತು ಅಂತ ಹೇಳೋ ಜನಗಳು ಆಗಿದ್ದೀವಿ ನಾವುಗಳು. ಅಲ್ಲೆಲ್ಲೋಯ್ಯ. ನಾವೇನು ನೋಡೇ ಇರೋದಿಲ್ಲ, ಒಂದು ನೋಡಿದ್ರೆ ಅದಕ್ಕೆ 10 ಸೇರಿಸಿ ಹೇಳ್ತೀವಿ. ಕೆಲವು ವಿಷಯ ಹಾಗೇನೆ, ಅವ್ರು ಏನು ನೋಡಿರ್ತಾರೋ ಅದನ್ನು ಮಾತ್ರ ಹೇಳೋದಿಲ್ಲ. ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ ಅದಕ್ಕೊಂದು ದೊಡ್ಡ ರೂಪವನ್ನೇ ಕೊಟ್ಟು ಕೆಲವರ ಜೀವನವನ್ನೇ ಹಾಳು ಮಾಡ್ತಾರೆ ಮಾತುಗಳಿಂದ. ಅವ್ರ ಮೇಲೆ ಇಲ್ಲದೆ ಸಲದನ್ನೆಲ್ಲ ಹೇಳಿ ಅವ್ರ ಜೀವನಗಳನ್ನ ಕೆಡಿಸ್ತಾರೆ. ಎಷ್ಟೋ ಜನ ಇದ್ದಾರೆ. ಬೇಡ. ಈ ದಿನ ನೀನು ಸುಖವಾಗಿ ಇಲ್ದೇ ಇರೋದಕ್ಕೆ ಕಾರಣ ಇದ್ದೇನೆ, ನಿನ್ನ ಜೀವನ ಹಾಳಾಗೋಗಿರೋದಕ್ಕೆ ಕಾರಣ ಇದ್ದೇನೆ. ನನ್ನ ಜೀವನದಲ್ಲಿ ಎಷ್ಟೋ ಅದ್ಭುತಗಳನ್ನ ನೋಡಿದ್ದೀನಿ. ಆ ರೀತಿ ಎಷ್ಟೋ ಸಾಕ್ಷಿಗಳನ್ನ ಹೇಳ್ಬೋದು, ಎಷ್ಟೋ ಸ್ತ್ರೀಯರನ್ನ ನನ್ನ ಕುರಿತು ಹೇಳ್ಬೋದು, ಎಷ್ಟೋ ಸಹೋದರನ ಹೇಳ್ಬೋದು. ಎಷ್ಟೋ ಜನ ಸ್ತ್ರೀಯರು ನಿಮ್ಮ ಗಂಡಂದಿರನ್ನ ಅನುಮಾನ ಪಡ್ತೀರ. ಅಲ್ಲೆಲ್ಲೂಯ್ಯ. ಅನುಮಾನ ಪಡೋ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರನ್ನ ಕುರಿತು ನೀವು ತಪ್ಪಾಗಿ ಮಾತಾಡ್ತೀರ. ಅಲ್ಲೆಲ್ಲೂಯ್ಯ. ಆದ್ರಿಂದಾನೇ ಈ ದಿನ ನೀವಿಬ್ರು ಬೇರ್ಪಟ್ಟಿರೋದು. ಖಂಡಿತವಾಗಿ ವಾಕ್ಯ ಹೇಳಲ್ಪಡ್ತಾರೆ. ಅದಕ್ಕೆ ನೀನು ಈ ದಿನ ಸುಖವಾಗಿಲ್ಲ, ಅದಕ್ಕೆ ನೀನು ಆರೋಗ್ಯ ಇಲ್ಲದೆ ಬಿದ್ದಿದ್ಯಾ. ಹೌದು ಪ್ರಿಯರೇ, ಇದನ್ನೊಂದು ಸರಿ ಮಾಡಿ ನೋಡು. ದೇವರ ಬಳಿ ಈ ದಿನ ಕ್ಷಮೆ ಕೇಳು. ದಾವೀದನು ಹೇಳ್ತಾ ಇದ್ದೇನೆ, ನನ್ನ ನಾಲಿಗೆಯನ್ನು ನಾನು ಜಾಗರೂಕತೆಯಿಂದ ಕಾಪಾಡ್ಕೊಳ್ತೇನೆ ಎಂಬುದಾಗಿ. ಪ್ರಿಯರೇ, ಈ ದಿನ ಒಂದು ತೀರ್ಮಾನವನ್ನ ಮಾಡ್ರಿ. ದೇವರೇ, ನನ್ನ ನಾಲಿಗೆಯನ್ನು ಜಾಗರೂಕತೆಯಿಂದ ದಾವೀದನ ಹಾಗೆ ಕಾಪಾಡಿಕೊಳ್ಳೋದಕ್ಕೆ ನನಗೆ ಕೃಪೆಯನ್ನು ಕೊಡು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಇಷ್ಟವನ್ನಿಗೆ ಮಾತಾಡೋದಕ್ಕಲ್ಲ ನಾಲಿಗೆ ಇರೋದು. ಅಲ್ಲೆಲ್ಲೂಯ್ಯ. ಜೀವ ಮರಣಗಳು ನಾಲಿಗೆ ವಶ ಎಂಬುದಾಗಿ ನೋಡ್ರಿ. ಜ್ಞಾನೋಕ್ತಿಗಳು 18:21 ದೇವರ ವಾಕ್ಯ ಅದೇ ಹೇಳೋದು. ಅಲ್ಲೆಲ್ಲೂಯ್ಯ. ಆಗ ಜೀವ ಮರಣಗಳು ನಾಲಿಗೆ ವಶವಾಗಿದೆ. ಆದ್ದರಿಂದ ನಾಲಿಗೆನ ತುಂಬಾ ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ನೋಡ್ರಿ,
ಅದರ ಮುಂದಿನ ಸಾಲಿನಲ್ಲಿ ಈ ರೀತಿಯಾಗಿರ್ತದೆ, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕಿ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಹಾಲೆಲೂಯ. ದುಷ್ಟರು ನಮ್ಮ ಮುಂದೆ ಇರುವಾಗ ನಾವೇನ್ ಮಾಡ್ಬೇಕು? ಬಾಯಿಗೆ ಸ್ವಲ್ಪ ಚಿಪ್ ಹಾಕೋಬೇಕು. ಇಲ್ಲಿ ಕುಕ್ಕೆ ಅಂತ ಹೇಳಿದೆ, ನಮ್ಮ ಭಾಷೆಯಲ್ಲಿ ಹೇಳಬೇಕು ಅದೇ ಚಿಪ್ ಹಾಕ್ಲೇಬೇಕು. ನೀವು ಚಿಪ್ ಹಾಕ್ಬಿಡ್ರಿ. ಹಾಲೆಲೂಯ. ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ ಅವ್ರು ಇಷ್ಟ ಬಂದಂಗೆ ಮಾತಾಡಂತ ಅವ್ರಿಗೆ ನಾವು ಏನೋ ಮೆಚ್ಚಿಸ್ಬೇಕು, ಅವ್ರು ಇಷ್ಟ ಪಡೋ ತರ ಇರ್ಬೇಕು ಅಂತ ಅವ್ರು ಮಾತಾಡ್ದಾಗೆ ನೀವು ಮಾತಾಡ್ತೀರಾ. ಹಾಲೆಲೂಯ. ದುಷ್ಟಿರುವಾಗ ಅವ್ರಂತೆ ನೀವು ಮಾತಾಡ್ತೀರಾ. ಇಷ್ಟ ಬಂದಂಗೆ ಏನ್ ಮಾತು ಬೇಕೋ ಅದನ್ನೇ ಏನ್ ಹೇಳೋದು, ಗೇಲಿ ಮಾತುಗಳು, ಅಪಹಾಸ್ಯದ ಮಾತುಗಳು, ಪರಿಹಾಸ್ಯದ ಮಾತುಗಳು. ಹಾಲೆಲೂಯ. ಬೇಡ ಪ್ರಿಯರೇ, ಖಂಡಿತವಾಗಿ ಅದು ದೇವರಿಗೆ ಇಷ್ಟ ಇಲ್ಲ. ಹಾಲೆಲೂಯ. ಆದ್ರಿಂದ ಈ ದಿನ ನೀವೇನ್ ಮಾಡ್ರಿ, ಮೊದಲನೇದಾಗಿ ನಾಲಿಗೆಯನ್ನ, ಮಾತುಗಳನ್ನ ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ನೋಡ್ರಿ, ಜ್ಞಾನೋಕ್ತಿಗಳು 18:21 ದೇವರ ವಾಕ್ಯ ಅದೇ ಹೇಳೋದು, ಜೀವ ಮರಣಗಳು ನಾಲಿಗೆ ವಶ ಎಂಬುದಾಗಿ. ಹಾಲೆಲೂಯ. ಜೀವ ಮರಣ ನಾಲ್ಗೆ ವಶದಲ್ಲೇ ಇದೆ. ಹೌದು, ಈ ದಿನ ನೀನು ಬಹು ದಿವಸ ಬದುಕಬೇಕು, ದೀರ್ಘಾಯುಷ್ಯಲ್ಲಿ ಇರಬೇಕು, ನೀನು ಸುಖವಾಗಿರ್ಬೇಕು ಅನ್ನೋದಾದ್ರೆ ಅದು ನಿನ್ನ ನಾಲಿಗೆಯಲ್ಲೇ ಇದೆ. ಅಲ್ಲೆಲ್ಲೂಯ್ಯ. ದೇವರು ಸತ್ಯವನ್ನೇ ಹೇಳೋ ದೇವರು ಪ್ರಿಯರೇ. ಯಾಕೆಂದ್ರೆ ಆತನ ಮಾರ್ಗ ಸತ್ಯ ಜೀವವಾಗಿರುವ ದೇವರು. ಸತ್ಯವಾದ ಮಾತು ಈ ದಿನ ಅನೇಕರ ಆಶೀರ್ವಾದ ಹಾಳಾಗಿರೋದಕ್ಕೆ ಕಾರಣ, ಅನೇಕರು ಸುಖವಾಗಿಲ್ದೇ ಇರೋದಕ್ಕೆ ಕಾರಣ, ಅನೇಕರು ದೀರ್ಘಾಯುಷ್ಯದಲ್ಲಿ ಬದುಕದೇ ಇರೋದಕ್ಕೆ ಕಾರಣ ಕೇವಲ ಈ ನಾಲಿಗೆ, ಈ ಮಾತು. ಅಲ್ಲೆಲ್ಲೂಯ್ಯ. ಮೊದಲು ಅದನ್ನ ನಿಲ್ಲಿಸಿ. ಇನ್ನು ಮುಂದೆ ಆದ್ರೂ ನೀನು ಆರೋಗ್ಯವಾಗಿರ್ಬೇಕು ಅನ್ನೋದಾದ್ರೆ, ಇನ್ನು ಮುಂದೆ ಆದ್ರೂ ನೀನು ಸುಖವಾಗಿರ್ಬೇಕು ಅನ್ನೋದಾದ್ರೆ, ಇನ್ನೂ ಸ್ವಲ್ಪ ದಿವಸ ನಿನ್ನ ಮಕ್ಕಳ ಭವಿಷ್ಯವನ್ನ ನೋಡ್ಬೇಕು, ನಿನ್ನ ಮೊಮ್ಮಕ್ಕಳನ್ನ ನೋಡ್ಬೇಕು, ಒಳ್ಳೆ ಕಾರ್ಯಗಳನ್ನ ನೋಡ್ಬೇಕು ಅನ್ನೋದಾದ್ರೆ ನಿನ್ನ ನಾಲಿಗೆನ ಇದನ್ನ ಸರಿ ಮಾಡು. ಚಿಪ್ ಹಾಕು. ದಾವೀದನು ಹೇಳಿದಾಗೆ ಕುಕ್ಕೆ ಹಾಕಿಕೊಳ್ಳ್ರಿ. 39ನೇ ಅಧ್ಯಾಯ ಕೀರ್ತನೆ 1ನೇ ವಚನದಲ್ಲಿ ಓದಿದ ಪ್ರಕಾರ ಕುಕ್ಕೆ ಹಾಕೊಳ್ರಿ, ಚಿಪ್ ಹಾಕೊಳ್ರಿ. ಮಾತಾಡ್ಬೇಡ್ರಿ, ಇಷ್ಟ ಬಂದಂಗೆ ಮಾತಾಡ್ಬೇಡ್ರಿ. ನೀವು ನೋಡ್ದೇ ಇರೋದನ್ನ ಮಾತಾಡ್ಬೇಡ್ರಿ, ಕೇಳ್ದೇ ಇರೋದನ್ನ ಮಾತಾಡ್ಬೇಡ್ರಿ. ಅಲ್ಲೆಲ್ಲೂಯ್ಯ. ಅದೇ ಸಮಯದಲ್ಲಿ ನೋಡಿದ್ರು ಕೂಡ ಕೆಲವು ವಿಷಯಗಳನ್ನ ಮರೆ ಮಾಡ್ರಿ. ಕೆಲವರ ಜೀವನ ಆಶೀರ್ವಾದವಾಗಿರ್ಬೇಕು ಅನ್ನೋದಾದ್ರೆ ಮರೆ ಮಾಡ್ರಿ, ತಪ್ಪೇ ಇಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅವ್ರ ಗುಟ್ಟನ್ನ ರಟ್ಟು ಮಾಡ್ಬೇಡ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ರಿ, ಅವ್ರಿಗೆ ನೀವು ಬುದ್ಧಿ ಹೇಳ್ರಿ. ಇಂಥ ಒಂದು ಮೆಚುರಿಟಿಗೆ, ಅಲ್ಲೆಲ್ಲೂಯ್ಯ, ಇಂಥ ಒಂದು ಅನುಭವಕ್ಕೆ ಪ್ರಿಯರೇ ನೀವು ಬನ್ರಿ. ಎಷ್ಟು ವರ್ಷ ನೀವು ಚರ್ಚಿಗೆ ಹೋಗ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬೈಬಲ್ ಅನ್ನ ಓದ್ತಾ ಇದ್ದೀರಾ? ಇನ್ನು ಯಾಕೆ ಜೀವನ ಬದಲಾಗಿಲ್ಲ? ಅಲ್ಲಿ ಒಂದು ಮೆಚುರಿಟಿಗೆ ಬನ್ರಿ. ವಾಕ್ಯ ಏನ್ ಹೇಳುತ್ತೆ ಅದನ್ನ ಪಾಲಿಸ್ರಿ, ಅದ್ರ ಪ್ರಕಾರ ಜೀವನ ನಡೆಸ್ರಿ. ಆಗ ಕ್ರೈಸ್ತರಾಗಿರುವ ನಾವು ಸಭೆಗೆ ಹೋಗಿದ್ದಕ್ಕೆ ಒಂದು ಅರ್ಥ ಇದೆ. ಅಲ್ಲಿ ಅಕ್ಕಪಕ್ಕದವ್ರು ಏನೇನೋ ಮಾಡ್ತಾರೆ, ನಮ್ಮ ಮೇಲೆ ಏನ್ ಹೇಳೋದು ಇಲ್ದೇ ಇರೋದೆಲ್ಲ ಹೇಳ್ಬಹುದು, ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡಬಹುದು, ನಮ್ಮ ಮನೆ ಮುಂದೆ ಕಸನೂ ತಳ್ಳಬಹುದು, ನೀರನ್ನೂ ತಳ್ಳಬಹುದು, ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲೆಲ್ಲೂಯ್ಯ. ಆ ತರ ನನಗೂ ಕೂಡ ಅನೇಕ ಒಂದು ಅನುಭವಗಳಿದೆ. ನಾನು ಹೇಳ್ತೀನಿ, ದೇವ್ರು ಅವ್ರು ಚೆನ್ನಾಗಿಟ್ಟಿರಿ. ಅಲ್ಲೆಲ್ಲೂಯ್ಯ. ದೇವ್ರು ನೋಡ್ಕೊಳ್ಳಿ ಅಷ್ಟೇ ಪ್ರಿಯರೇ. ದೇವ್ರ ಮೇಲೆ ಹಾಕ್ರಿ, ದೇವ್ರು ನೋಡ್ಕೊಳ್ತಾರೆ ಬಿಡ್ರಿ. ಅಲ್ಲೆಲ್ಲೂಯ್ಯ. ಅವ್ರು ಚೆನ್ನಾಗಿರ್ಲಿ ಅಂತ ಒಂದು ಮಾತು ಹೇಳ್ರಿ, ಏನಾಗುತ್ತೆ? ನಾವು ಶಪಿಸೋದಕ್ಕೆ ಅಲ್ಲ ನಾವು ಕ್ರೈಸ್ತರಾಗಿರೋದು, ಅದಕ್ಕೆಲ್ಲ ನಾವು ಯೇಸುವನ್ನ ಆರಾಧಿಸ್ತಾ ಇರೋದು. ಶಪಿಸೋದು ನಮ್ ಕೆಲ್ಸ ಅಲ್ಲ, ಆಶೀರ್ವಸೋದು ನಮ್ ಕೆಲಸ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನನಗೆ ಆ ರೀತಿ ಸಂಕಟ ಕೊಡೋರು, ಉಪದ್ರವ ಕೊಡೋರೆಲ್ಲ ಬಂದಾಗ ನಾನು ಹೇಳ್ತೀನಿ, ಆ ದೇವ್ರು ಚೆನ್ನಾಗಿಟ್ಟಿರಿ, ದೇವ್ರವ್ರನ್ನ ನೋಡ್ಕೊಳ್ಳಿ. ಅಲ್ಲೆಲ್ಲೂಯ್ಯ. ಅಷ್ಟೇ ಚೆನ್ನಾಗಿರ್ಲಿ ಅನ್ನೋದ್ರಲ್ಲಿ ನಮಗೆ ಆಶೀರ್ವಾದ ಬರ್ತದೆ, ಅವ್ರಿಗೆ ಗೊತ್ತಿಲ್ಲ. ದೇವ್ರು ಮುಯಿ ತೀರ್ಸೋ ದೇವರು. ಅಲ್ಲೆಲ್ಲೂಯ್ಯ. ನಮ್ಮೊಡನೆ ಹೋರಾಡೋರ್ ಜೊತೆ ಅವ್ರು ಹೋರಾಡ್ತಾರೆ ಪ್ರಿಯರೇ, ಯಾಕಂದ್ರೆ ಅವ್ರು ನಮಗಾಗಿ ಯುದ್ಧ ಮಾಡೋ ದೇವರಾಗಿದೆ. ಆದ್ರಿಂದ ನಾಲಿಗೆ ಮಾತುಗಳನ್ನು ಬಹಳ ಜಾಗರೂಕತೆಯಿಂದ ಮಾತಾಡಿ. ಯಾರನ್ನು ಕೂಡ ಶಪಿಸ್ಬೇಡ್ರಿ, ಯಾರನ್ನು ಕೂಡ ವ್ಯರ್ಥವಾಗಿ ಬಯಕೋಬೇಡ್ರಿ. ಮಕ್ಕಳನ್ನ ಬೈಬೇಕು. ಯಾವ ರೀತಿ ಬೈಬೇಕು? ಅವ್ರು ಬದಲಾಗಬೇಕು, ಅವ್ರ ಬುದ್ಧಿ ಕಲಿಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು. ಆ ರೀತಿ ಉದ್ದೇಶದಲ್ಲಿ ಮಕ್ಕಳನ್ನ ಬೈ. ಅಲ್ಲೆಲ್ಲೂ ಎಲ್ಲರಿಗೂ ಅದೇ ಆಸೆ ಅಲ್ಲ, ಅದಕ್ಕೆ ತಾನು ನಾವು ಬೈತೀವಿ. ಅದೇ ಕೆಲವು ಮಕ್ಕಳ ಬೈಯೋದನ್ನು ಕೂಡ ತಪ್ಪಾಗಿ ತಗೋತಾರೆ. ಬೇಡ. ಅಲ್ಲೆಲ್ಲೂ ಯಾಕೆ ತಂದೆ ತಾಯಿ ಬೈತಾರೆ ಅನ್ನೋದಾದ್ರೆ ಮಕ್ಕಳು ಚೆನ್ನಾಗಿರ್ಬೇಕು. ಬೇರೆಯವರೆಲ್ಲ ಬೈಯೋದಿಲ್ಲ, ಅವ್ನು ಹಾಳಾಗೋಗ್ಲಿ ಅನ್ನೋದೇ ಅವ್ರಿಗೆ ಈ ಮನಸ್ಸಲ್ಲಿ ಇರುತ್ತೆ. ಅದಕ್ಕೆ ಪರವಾಗಿಲ್ಲ ಬಿಡು ಅಂತಾರೆ. ಅಲ್ಲೆಲ್ಲೂಯ್ಯ. ಯಾವಾಗ್ಲೂ ನಾನೊಂದು ಹೇಳ್ತೀನಿ, ಹೊಗಳೋರ್ನ ಹೆಚ್ಚಾಗಿ ನಂಬೇಡ್ರಿ, ಬೈಯೋರ್ನ ನೀವು ನಂಬ್ರಿ. ಯಾಕೆ ಗೊತ್ತಾ? ಅವ್ರು ಯಾಕೆ ನಮ್ಮನ್ನ ಬೈತಾರೆ ಅಂದ್ರೆ ನಮ್ಮನ್ನ ಕರೆಕ್ಟ್ ಮಾಡೋದಕ್ಕೆ, ನಮ್ಮನ್ನ ಸರಿ ಮಾಡೋದಕ್ಕೆ. ಹೊಗಳೋರು ಪರವಾಗಿಲ್ಲ, ಇವ್ರು ಏನಾದ್ರೂ ಆಗೋಗ್ಬಿಡ್ಲಿ ಅಂತ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ. ಅದಕ್ಕೆ ಪರವಾಗಿಲ್ಲ. ಆದ್ರಿಂದ ಹೊಗಳೋರ್ಗಿಂತ ಬೈಯೋರ್ನ ಹೆಚ್ಚಾಗಿ ಪ್ರೀತಿ ಮಾಡ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಪ್ರಿಯ. ಹಾಲೆಲ್ಲಿ. ಹಾಗೆ ಇನ್ನು ಮುಂದೆ ನಿಮ್ಮ ನಾಲಿಗೆನ ಬಹಳ 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 ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ಯಾರಾದ್ರೂ ವ್ಯರ್ಥವಾಗಿ ಮಾತಾಡೋರು, ಚಾಡಿ ಹೇಳೋರು, ವೇಸ್ಟ್ ಆಗಿ ಮಾತಾಡೋರು, ಲೊಟ ಅಂತ ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಕೆಲವರು ಅದು ಯಾಕಾದ್ರೂ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಪ್ರಯೋಜನ ಇಲ್ದಿರೋ ಮಾತುಗಳು. ಅವ್ರ ಜೊತೆಲಿ ಇರುವಾಗ ಸ್ವಲ್ಪ ನಿಮ್ಮ ಬಾಯಿಗೆ ಚಿಪ್ ಹಾಕೊಳ್ರಿ, ಕೊಕ್ಕಿ ಹಾಕೊಳ್ರಿ, ಪರವಾಗಿಲ್ಲ. ನಾನೇನು ಬೇರೆ ಯಾವುದೇ ಹೇಳ್ತಿಲ್ಲಲ್ಲ ಪ್ರಿಯರೇ, ದೇವರ ವಾಕ್ಯ ನಾವು ಧ್ಯಾನಿಸ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ಆದ್ರಿಂದ ಆ ರೀತಿ ನೀವು ಮಾತಾಡುವಾಗ ನಿಮ್ಮ ಆಶೀರ್ವಾದ ಕಳ್ಕೊಳ್ತೀರಾ, ಬಹು ದಿವಸ ಬದುಕೋದನ್ನ ಕಳೆದುಕೊಳ್ತಾ ಇದ್ದೀರಾ, ದೀರ್ಘಾಯುಷ್ಯನ ಕಳ್ಕೊಳ್ತೀರಾ, ಸುಖನ ಕಳ್ಕೊಳ್ತಾ ಇದ್ದೀರಾ. ಯಾಕಂದ್ರೆ ಜೀವ ಮರಣ ನಾಲ್ಗೆ ವಶ ಎಂಬುದಾಗಿ ಜ್ಞಾನೋಕ್ತಿಗಳು 18:21 ನೋಡಿದ್ದೀವಿ.
ಆದ್ರಿಂದ ನಾಲಿಗೆನ ಬಹಳ ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ. ಇಲ್ಲದಿರೋದನ್ನೆಲ್ಲ ಇನ್ನು ಮುಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಆದ್ರಿಂದ ಎಷ್ಟೋ ಜೀವನಗಳ ಹಾಳಾಗ್ತಾ ಇದೆ. ಅದರ ಮೂಲಕ ನಿಮ್ಮ ಆಶೀರ್ವಾದಗಳು ಕೂಡ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಲ್ವಾ. ಒಂದು ಕಾಲದಲ್ಲಿ ನಾವು ಚೆನ್ನಾಗಿದ್ವಿ, ಏನಾಯ್ತೋ ಗೊತ್ತಿಲ್ಲ, ಯಾಕೆ ಈ ರೀತಿ ಆಯ್ತು ಅಂತ ಅನೇಕರು ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೇನೆ. ಆಗ ತಕ್ಷಣ ನಾನು ಅವ್ರಿಗೊಂದು ವಾಕ್ಯನ ಹೇಳ್ತೇನೆ, ಇದರಲ್ಲಿ ಏನಾದ್ರೂ ಸ್ವಲ್ಪ ತಪ್ಪಿ ಹೋಗಿದ್ರೆ ನಿಮ್ಮನ್ನು ಯೋಚಿಸಿ ನೋಡಿ ಸಹೋದರರೇ. ಅಲ್ಲಲ್ಲಿ ಸಿಸ್ಟರ್, ಇದರಲ್ಲಿ ಏನಾದ್ರೂ ಸ್ವಲ್ಪ ಏನಾದ್ರೂ ಹೇಳೋದು ಹೇಗೆ ಹೇಳೋದು, ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ ಅಲ್ವಾ. ಪ್ರೀತಿಯಿಂದನೇ ಕೆಲವು ವಿಷಯ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಚೆನ್ನಾಗಿ ಬದುಕ್ತಾ ಇರ್ತಾರೆ, ಎಲ್ಲೋ ಯಾರ ಕುರಿತು ಏನೋ ತಪ್ಪಾಗಿ ಮಾತಾಡಿರ್ತಾರೆ. ಅವರ ಒಂದು ಮಾತುಗಳ ಮೂಲಕ ಕೆಲವರ ಜೀವನ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಅಲ್ಲೆಲ್ಲೂಯ್ಯ. ಆಗ ದೇವ್ರು ಏನ್ ಮಾಡ್ತಾರೆ, ಅವರಿಗೆ ಇಲ್ಲಿ ವಾಕ್ಯ ಏನ್ ಹೇಳಿದೆ ಅದನ್ನು ಮಾಡಿ ದೇವ್ರು. ಯಾಕಂದ್ರೆ ಹೇಳೋದನ್ನೇ ಮಾಡೋದನ್ನೇ ಹೇಳಿದೆ. ನಾನು ಯಾವಾಗ್ಲೂ ಹೇಳ್ತೇನೆ, ಆತನು ಮನುಷ್ಯರಂತೆ ಎರಡು ಮಾತಿನವನಲ್ಲ, ಏನು ಮಾಡ್ತಾರೋ ಅದನ್ನೇ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಹೇಳೋದನ್ನೇ ಮಾಡ್ತಾರೆ. ಆದ್ರಿಂದ ದೇವ್ರ ವಾಕ್ಯ ಹೇಳಿದೆ, ನೀನು ನಿನ್ನ ನಾಲಿಗೆಯನ್ನ ಭದ್ರವಾಗಿ ಕಾಪಾಡ್ಕೋಬೇಕು, ಮಾತುಗಳನ್ನ ಬಿಗಿಯಾಗಿ ಹಿಡಿದು ಮಾತಾಡ್ಬೇಕು. ಆಗ ಮಾತ್ರ ನೀನು ಒಂದು ದೀರ್ಘಾಯುಷ್ಯವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ನೀನು ಸುಖವಾಗಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಈ ದಿನ ನಾವು ನೋಡ್ಕೊಂಡು. ಎರಡನೇದಾಗಿ, ವಂಚನೆಯ ಮಾತುಗಳಿಗೆ ಬಿಡದ ತುಟಿಗಳನ್ನು ಇಟ್ಟುಕೋ. ಅಂದ್ರೆ ಈ ತುಟಿಗಳು ಓಪನ್ ಮಾಡುವಾಗಲೇ ಒಂದು ವಂಚನೆಯಾಗಿ, ಹಾಲೆಲೂಯ. ಅಂದ್ರೆ ವಂಚನೆ ಅಂದ್ರೆ ಏನು ಗೊತ್ತಾ, ಒಂದು ಮೋಸ. ಹಾಲೆಲೂಯ. ಅಂದ್ರೆ ಅವ್ರ ಮೇಲೆ ಪ್ರೀತಿನೇ ಇರೋದಿಲ್ಲ. ಹಾಲೆಲೂಯ. ಆದ್ರೆ ಪ್ರೀತಿ ಇರೋ ತರ ನಡ್ಸೋದು. ಕೆಲವ್ರು ಏನ್ ಗೊತ್ತಾ, ಯಾರಾದ್ರೂ ಇದ್ದಾಗ ಅವ್ರನ್ನ ಒಂಥರ ಮಾತಾಡ್ಸೋದು, ಅಲ್ಲಿ ಯಾರು ಇಲ್ದಿರುವಾಗ ಅವ್ರನ್ನ ಇನ್ನೊಂದ್ ತರ ಮಾತಾಡ್ಸೋದು, ಮನ್ಸಲ್ಲಿ ಒಂದು ಇಟ್ಕೊಳ್ಳೋದು, ಹೊರಗೊಂದು ಮಾತಾಡೋದು, ಈ ತರ ಒಂದು ಕ್ರಿಯೆಗಳು. ಆದ್ರಿಂದ ಆ ರೀತಿ ವಂಚನೆಯಾದ ಮಾತುಗಳು, ನಿನ್ ಮನ್ಸಲ್ಲಿ ಅಲ್ಲಿ ಪ್ರೀತಿನೇ ಇರೋದಿಲ್ಲ. ಅಲ್ಲೆಲ್ಲೂಯ್ಯ. ನಿನ್ ಮನ್ಸಲ್ಲಿ ಅವ್ರ ಕುರಿತು ಒಂದು ಒಳ್ಳೆ ಅಭಿಪ್ರಾಯನೇ ಇರೋದಿಲ್ಲ. ಅದೇ ಬೇರೆ ಯಾರೋ ಮೆಚ್ಕೋಬೇಕು ಅನ್ನೋದಕ್ಕಾಗಿ ಅವ್ರನ್ನ ಏನ್ ಮಾಡ್ತೀಯ, ಹೋಗ್ಲಿ ಮಾತಾಡಿರ್ತೀಯ, ಪ್ರೀತಿಸಿ ಮಾತಾಡಿರ್ತೀಯ, ಸಮಾಧಾನವಾಗಿ ಮಾತಾಡಿರ್ತೀಯ. ಆದ್ರೆ ಅದೊಂದು ವಂಚನೆಯ ಮಾತುಗಳಾಗಿದೆ. ಆದ್ರಿಂದ ಆ ರೀತಿ ಮೋಸ ಮಾಡೋ ತರ ಮಾತುಗಳನ್ನ ನಿನ್ ತುಟಿಗಳಿಂದ ಬರದಾಗಿ ನಿನ್ ತುಟಿನ ಇಟ್ಕೋ. ಅಲ್ಲಿ ಒಪ್ಪನೆ ಮಾಡ್ಬೇಕು. ಅಲ್ಲೆಲ್ಲೂ ತುಟಿ ಒಪ್ಪನೆ ಮಾಡ್ಬೇಡಿ. ಅದಕ್ಕೆ ದೇವವಾಕ್ಯ ಹೇಳ್ತೇವೆ, ವಂಚನೆಯ ಮಾತುಗಳಿಗೆ ಬಿದ್ದು ತುಟಿಗಳನ್ನ ಇಟ್ಟುಕೋ. ಅಲ್ಲೆಲ್ಲೂ. ಮೂರನೇದಾಗಿ, ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ಮಾಡಿ ಸಮಾಧಾನನ ಹಾರಿಸಿ ಅದಕ್ಕಾಗಿ ಪ್ರಯತ್ನ ಪಡು. ಕೆಟ್ಟದನ್ನ ಬಿಡು. ಏನೇನು ಕೆಟ್ಟದ್ದು ಮಾಡ್ತಾ ಇದ್ದೀವಿ. ಆದ್ರೆ ನಾವು ಅನ್ಕೊಳ್ಳೋದು ಏನು ಗೊತ್ತಾ, ಚಿಕ್ಕ ವಿಷಯ ಎಲ್ಲ ಏನ್ ಕೆಟ್ಟದಲ್ಲ ಅನ್ಕೊಳ್ತೀವಿ. ಸುಳ್ಳು ಹೇಳೋದೇನು ಕೆಟ್ಟದ ಅಲ್ಲ. ಅಲ್ಲೆಲ್ಲೂಯ್ಯ. ಮೋಸ ಮಾಡೋದೇನು ಕೆಟ್ಟದ ಅಲ್ಲ. ಅಲ್ಲೆಲ್ಲೂಯ್ಯ. ತುಂಬಾ ಹೊತ್ತು ನಿದ್ದೆ ಮಾಡೋದೇನು ಕೆಟ್ಟದ ಅಲ್ಲ. ಅಲ್ಲೆಲ್ಲೂಯ್ಯ. ಸೋಮಾರಿಯಾಗಿರೋದೇನು ಕೆಟ್ಟದ ಅಲ್ಲ. ಅಲ್ಲೆಲ್ಲೂಯ್ಯ. ಇದು ನಮ್ಮ ಆಲೋಚನೆ, ನಮ್ಮ ಊಹೆ, ನಮ್ಮ ಮೂಳೆಗೆ ಅಷ್ಟೇ ಹೊಳ್ದಿರೋದು, ಅಲ್ಲೇ ನಮ್ಮ ಬುದ್ಧಿಗೆ ಅಷ್ಟೇ ಗೊತ್ತಿರೋದು. ಅಲ್ಲೆಲ್ಲೂಯ್ಯ. ಆದ್ರಿಂದ ಏನೇನು ಕೆಟ್ಟದಿದೆಯೋ ಅದನ್ನೆಲ್ಲ ತೊರೆದು ಬಿಡ್ರಿ. ಅಲ್ಲೆಲ್ಲೂಯ್ಯ. ಅದನ್ನೆಲ್ಲ ಬಿಟ್ಟು ಒಳ್ಳೆಯದನ್ನ ಮಾಡಿ. ಅಲ್ಲೆಲ್ಲೂಯ್ಯ. ಏನೇನು ಕೆಟ್ಟದಿದೆಯೋ ಅದನ್ನೆಲ್ಲ ಬಿಟ್ಟು ಒಳ್ಳೆಯದನ್ನ ಮಾಡಿ. ಅಲ್ಲೆಲ್ಲೂಯ್ಯ. ಯಾರು ವಿರುದ್ಧವಾಗಿ ಮೋಸವಾಗಿ ಮಾತಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಅಲ್ಲೆಲ್ಲೂಯ್ಯ. ನೀವೊಂದು ಬಿಸ್ನೆಸ್ ಮಾಡ್ತೀರಾ, ಒಂದು ವ್ಯಾಪಾರ ಮಾಡ್ತೀರಾ, ನಿಮ್ಮ ತೂಕ ತಕ್ಕಡಿ ಇದೆಯಲ್ಲ ಅದನ್ನು ಸಮವಾಗಿ ಹಾಕ್ರಿ, ಸರಿಯಾಗಿ ಹಾಕ್ರಿ, ಸರಿ ಅಳತೆಯಲ್ಲಿ ಹಾಕ್ರಿ. ಅಲ್ಲೆಲ್ಲೂಯ್ಯ. ಯಾರಿಗೂ ಏನು ಕೆಟ್ಟದ್ದು ಮಾಡಕ್ ಹೋಗ್ಬೇಡಿ. ಅಲ್ಲೆಲ್ಲ ನಮ್ಗೆ ಅವ್ರು ಕೆಟ್ಟದ್ದು ಮಾಡಿದ್ರು ಪರವಾಗಿಲ್ಲ. ದೇವರ ವಾಕ್ಯ ಮತ್ತಾಯಿ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ಅಂತ ಅನ್ಕೊಳ್ತೇನೆ, ಶತ್ರುಗಳನ್ನ ಏನ್ ಮಾಡ್ಬೇಕಂದ್ರೆ ಪ್ರೀತಿಸ್ಬೇಕು. ಅಲ್ಲೆಲ್ಲೂಯ್ಯ. ಆದ್ರಿಂದ ಆದಷ್ಟು ಸಮಾಧಾನಕ್ಕಾಗಿ ಪ್ರಿಯರೇ ನೀವು ಪ್ರಯತ್ನ ಪಡಿ. ಅಲ್ಲೆಲ್ಲೂಯ್ಯ. ಕೆಟ್ಟದನ್ನ ಮಾಡಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ನೀವು ಯಾವಾಗ ಕೆಟ್ಟದನ್ನ ಮಾಡೋದನ್ನ ಸ್ಟಾಪ್ ಮಾಡ್ತೀರೋ ಆಗಲೇ ನಿಮಗೆ ದೇವರು ದೀರ್ಘಾಯುಷ್ಯವನ್ನು ಕೊಟ್ಟು ಸುಖವನ್ನು ಕೊಟ್ಟು ದೇವರು ನಿಮ್ಮನ್ನ ಬಹಳ ದಿನ ಬದುಕುವಂತೆ ಕಾರ್ಯ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಪ್ರಿಯರೇ ನೋಡ್ರಿ, ಹೌದು, ಮತ್ತಾಯ 5:44 ವೈರಿಗಳನ್ನ ಪ್ರೀತಿಸ್ರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸ್ರಿ. ಹೌದು, ಇದನ್ನ ಮಾಡ್ರಿ. ಅದನ್ನ ಬಿಟ್ಟು ಕೆಟ್ಟದನ್ನ ಅವ್ರು ಕೆಟ್ಟದ್ ಮಾಡ್ತಾ ಇದ್ದಾರೆ ಅಂತ ನೀವು ಕೆಟ್ಟದ್ ಮಾಡಕ್ ಹೋಗ್ಬಿಡಿ. ಹೌದು, ಯಾರು ಇದನ್ನ ಒಳ್ಳೇದ್ ಮಾಡ್ತಾ ಇದಾರೆ, ದೇವರು ಬಿಟ್ಟು ಯಾರು ಒಳ್ಳೇದ್ ಮಾಡೋರಿಲ್ಲ ಪ್ರಿಯರೇ. ನಾವು ಅವ್ರಿಗೆ ಎಷ್ಟೋ ಒಳ್ಳೇದ್ ಮಾಡಿರ್ಬೋದು. ಹೇಳ್ತಾರಲ್ವಾ, ತಿನ್ನ ಮನೆಗೆ ಕನ್ನ ಹಾಕೋರು. ಅಲ್ಲೆಲ್ಲೂಯ್ಯ ಅಲ್ವಾ. ಅವ್ರ ಮನೆ ಉಪ್ಪೇ ತಿಂದಿರ್ತಾರೆ, ಅವ್ರಿಗೆ ಕೃತಜ್ಞತೆಯಲ್ಲಿ ಜೀವಿಸೋರು ಎಷ್ಟೋ ಜನ ಇದ್ದಾರೆ. ತುಂಬಾ ಕೆಟ್ಟದ್ದು ಮಾಡ್ತಾರೆ, ತುಂಬಾ ಮೋಸ ಮಾಡ್ತಾರೆ, ಅನ್ಯಾಯ ಮಾತಾಡ್ತಾರೆ, ಅನೀತಿಯಾಗಿ ನಡ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ಎಲ್ಲಾ ಕಡೆ ಕೆಟ್ಟದ್ದೇ ತುಂಬಿದೆ, ಒಳ್ಳೇದೀಗ ಹುಡುಕಿದ್ರು ಕೂಡ ಸಿಗ್ತಲ್ಲ ಅಂತ ಕಾಲದಲ್ಲಿ ನಾವಿದ್ದೇವೆ. ಅಲ್ಲಲ್ಲಿ ಒಳ್ಳೇದಕ್ಕೆ ಕಾಲನೇ ಇಲ್ಲ ಅಂತ ಹೇಳ್ತಾರಲ್ವ ಹಿರಿಯರೆಲ್ಲ, ಆ ರೀತಿಯಾದ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರಿಂದ ಅವ್ರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ನಮ್ಗೆ ಕೆಟ್ಟದ್ದು ಮಾಡಿದ್ರು ಪರವಾಗಿಲ್ಲ. ಮತ್ತಾಯ 5:44 ಹೇಳಿದ ಹಾಗೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇದೇ ದೇವ್ರು ನಮ್ಗೆ ಕಲ್ಸ್ಕೊಟ್ಟಿರೋದು. ನಮ್ಗೆ ದೇವ್ರು ಏನೇನು ಕಲ್ಸ್ಕೊಟ್ಟಿದಾರೋ ಪ್ರಿಯರೇ ಅದನ್ನು ನಾವು ಫಾಲೋ ಮಾಡೋಣ. ಅವರುಗಳ ಮುಂದೆನೆ, ಶತ್ರುಗಳ ಮುಂದೆ ನಮಗೊಂದು ಔತಣವನ್ನು ದೇವರು ಸಿದ್ಧಪಡಿಸ್ತಾರೆ. ಅಲ್ಲೆಲ್ಲೂಯ್ಯ ಅಲ್ವಾ. ಕೀರ್ತನೆಗಳು ಎಲ್ಲರೂ ಕೂಡ ತುಂಬಾ ಇಷ್ಟವಾಗಿದ್ದ ವಾಕ್ಯ ಅದು.
ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಾಯಿಪಾಠವಾಗಿ ಯಾವ ವಾಕ್ಯ ಹೇಳ್ತಾರೋ ಇಲ್ವೋ ಕೀರ್ತನೆ 23ನ ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಹಾಲೆಲೂಯ. ನೋಡ್ರಿ ಕೀರ್ತನೆಗಳು 23 5ನೇ ವಚನ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತೆ. ನೀವು ಈ ರೀತಿ ಮಾಡ್ರಿ. ನಿಮ್ಮನ್ನು ಹಿಂಸೆ ಪಡಿಸೋರು, ನಿಮಗೆ ಕೆಟ್ಟದ್ದು ಮಾಡೋರು, ನಿಮಗೆ ಮೋಸ ಮಾಡೋರು, ನಿಮ್ಗೆ ಅನ್ಯಾಯವಾಗಿ ಮಾತಾಡೋರು, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಆ ರೀತಿ ನೀವು ಪ್ರಾರ್ಥನೆ ಮಾಡುವಾಗ ನೋಡ್ರಿ, ಅವ್ರುಗಳ ಮುಂದೆ, ಅವ್ರ ವೈರಿಗಳಲ್ವಾ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೀವಲ್ವಾ, ಅವ್ರ ಮುಂದೆನೆ ದೇವ್ರು ಏನ್ ಮಾಡ್ತಾರೆ, ನಮಗೆ ಒಂದು ಔತಣವನ್ನು ಸಿದ್ಧಪಡಿಸ್ತಾರೆ. ನಮ್ಮ ತಲೆನ ಎಣ್ಣೆಯಿಂದ ಅಭಿಷೇಕ ಮಾಡ್ತಾರೆ. ಹಾಲೆಲೂಯ. ನಮ್ಮ ಪಾತ್ರೆ ಅಂದ್ರೆ ನಮ್ಮ ಜೀವನ ಹೇಗಿರ್ತಂತೆ ತುಂಬಿ ಹೊರಸೂಸುವಾಗಿ, ಕೊರತೆಯಲ್ಲೆಲ್ಲ ತುಂಬಾ ಆಶೀರ್ವಾದದಲ್ಲಿ, ತುಂಬಾ ಸಮಾಧಾನದಲ್ಲಿ, ತುಂಬಾ ಸಂತೋಷವಾಗಿ, ತುಂಬಾ ಅಭಿವೃದ್ಧಿಯಲ್ಲಿ. ಹಾಲೆಲೂಯ. ಇದೆಲ್ಲ ಗೊತ್ತಿಲ್ದೇನೆ ನಾವು ಏನೇನೋ ಮಾಡ್ತಾ ಇದೀವಿ ನೋಡ್ರಿ. ನೀವು ಶತ್ರುಗಳ ಮುಂದೆ ನಿಮ್ಗೊಂದು ಔತಣ ಬೇಕಾ? ಹಾಲೆಲೂಯ. ನಿಮ್ಮ ಜೀವನ ಆಶೀರ್ವಾದವಾಗಿ ತುಂಬಿ ತುಳುಕಬೇಕಾ? ನಿಮ್ಮ ತಲೆ ಯಾವಾಗಲೂ ತೈಲದಿಂದ, ಹಾಲೆಲೂಯ, ಎಣ್ಣೆಗೆ ಕೊರತೆ ಇಲ್ಲದೆ ಯಾವಾಗಲೂ ನಿಮ್ಮ ತಲೆ ತೈಲವನ್ನು ಹಚ್ಚಿರ್ಬೇಕಾ? ಅಭಿಷೇಕದಲ್ಲಿ ನೀವು ಕಾಣಲ್ಪಡಬೇಕಾ? ಹಾಲೆಲೂಯ. ವೈರಿಗಳ ಮುಂದೆ ಔತಣ, ತಲೆಗೆ ಒಂದು ಏನು ಹೇಳುತ್ತೆ ತೈಲ, ಆಮೇಲೆ ಪಾತ್ರೆ ತುಂಬಿ ಹೊರಸು. ಈ 3 ಕಾರ್ಯ ನಿಮ್ಮ ಜೀವನದಲ್ಲಿ ನಡಿಬೇಕು ಅಂದ್ರೆ ಮತ್ತಾಯ 5:44 ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಹಿಂಸೆ ಮಾಡೋರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವ್ರು ನನಗೆ ಕೆಟ್ಟದ್ದು ಮಾಡ್ತಾರೆ ಅಂತ ನೀವು ಕೆಟ್ಟದ್ದು ಮಾಡಿ. ಹಾಲೆಲೂಯ. ನೋಡ್ರಿ, ಈ ದಿನ ನಮಗೆ ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಬೇಕು, ಸುಖವನ್ನು ಅನುಭವಿಸಬೇಕು ಅನ್ನೋದಾದ್ರೆ ಈ ಇಷ್ಟು ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಅದೇ ರೀತಿ ಕೊನೆ ಸಾಲಲ್ಲಿ ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡಿ. ತುಂಬಾ ಪ್ರಯತ್ನ ಮಾಡೋದಕ್ಕೆ ಕಡಿಮೆ ಆಗ್ಬಿಡ್ತದೆ. ಎಲ್ಲ ಈಗೇನು ರೆಡಿಮೇಡ್ ಪ್ರಯತ್ನಗಳೇ ಇಲ್ಲ. ಅಲ್ಲೆಲ್ಲೂ ಯಾವುದು ಪ್ರಯತ್ನನೇ ಇಲ್ಲ. ಎಲ್ಲ ಮಾಡಿದ್ರೆ ಈಗ ಸಿಕ್ಬಿಡ್ಬೇಕು. ಎಲ್ಲ ಆನ್ಲೈನ್ ಅಲ್ಲ ಈಗ. ಅಲ್ಲೆಲ್ಲೂ ಎಲ್ಲ ರೆಡಿಮೇಡ್. ಅಲ್ಲೆಲ್ಲೂ ಹಿಂಗ ಅನ್ನೋಷ್ಟರಲ್ಲಿ ಎಲ್ಲ ಕೈಗೆ ಬರ್ತದೆ, ಚಿಟಿಕೆ ಹೊಡೆಯೋಷ್ಟರಲ್ಲಿ ಎಲ್ಲ ನಮ್ಮ ಕೈ ಸಿಗ್ತಾ ಇದೆ. ಆ ರೀತಿ ಒಂದು ಕಾಲಘಟ್ಟದಲ್ಲಿ ಇದೆ. ಆದ್ದರಿಂದ ನಾವೇನ್ ಮಾಡೋಣ, ಸಮಾಧಾನಕ್ಕಾಗಿ ಹಾರೈಸೋಣ, ಪ್ರಯತ್ನ ಪಡೋಣ. ಎಲ್ಲಾದ್ರೂ ಹೋದ್ರೆ ಸಮಾಧಾನಕ್ಕಾಗಿ ಪ್ರಯತ್ನ ಪಡಿ. ಇಲ್ಲಿ ಇದು ಮಾತಾಡಿದ್ರೆ ಏನಾಗುತ್ತೆ, ಸಮಾಧಾನ ಕೆಡುತ್ತೆ ಅಂತ ಗೊತ್ತಲ್ವಾ, ಅದನ್ನ ಮಾತಾಡಬೇಡಿ. ಅಲ್ಲೆಲ್ಲೂಯ್ಯ. ಇಲ್ಲಿ ಈ ರೀತಿಯಾಗಿ ಏನಾದ್ರೂ ಒಂದು ತೆಗೆದುಕೊಂಡು ಹೋದ್ರೆ ಸಮಾಧಾನ ಕೆಡುತ್ತೆ ಅಂತ ಗೊತ್ತಲ್ಲ, ಅದನ್ನ ತೆಗೆದುಕೊಂಡು ಹೋಗ್ಬೇಡಿ. ಇಂಥ ಸ್ಥಳಕ್ಕೆ ಇವ್ರನ್ನ ಕರ್ಕೊಂಡು ಹೋದ್ರೆ ಸಮಾಧಾನ ಕೆಡುತ್ತೆ ಅಂತ ಗೊತ್ತಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಎಲ್ಲೆಲ್ಲೆಲ್ಲ ನಿಮ್ಮಿಂದ ಸಮಾಧಾನ ಕಾಪಾಡೋದಕ್ಕೆ ಸಾಧ್ಯನೋ ಪ್ರಿಯರೇ, ಅಲ್ಲೆಲ್ಲ ಸಮಾಧಾನವನ್ನ ಕಾಪಾಡಿ. ಹಾಲೆಲ್ಲೂಯ. ದೇವ್ರ ವಾಕ್ಯ ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ಹಾಲೆಲ್ಲೂಯ. ಆದ್ರಿಂದ ನೀವೇನ್ ಮಾಡಿ ನೋಡ್ರಿ, ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಆದ್ರಿಂದ ಈ ದಿನ ನಾವು ಸಮಾಧಾನಕ್ಕಾಗಿ ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡೋಣ ಪ್ರಿಯರೇ. ಈ ದಿನ ಯಾರೆಲ್ಲ ಅಯ್ಯೋ ನನಗೇನಾದ್ರೂ ಆಕ್ಸಿಡೆಂಟ್ ಆಗ್ಬಿಡುತ್ತಾ, ನನ್ನ ಕಾಯಿಲೆ ಇದೆಯಲ್ಲ, ಈ ಕಾಯಿಲೆಯಲ್ಲಿ ಸತ್ತೋಗ್ಬಿಡ್ತೀನಾ, ಹೀಗಾಗ್ಬಿಡುತ್ತಾ, ಹಾಗಾಗ್ಬಿಡುತ್ತಾ, ಅಯ್ಯೋ ನನ್ನ ಮಕ್ಕಳು ಮದುವೆ ನೋಡ್ತೀನ, ಈ ಮನೆ ಕಟ್ಟಿ ನೋಡ್ತೀನ, ಅಥವಾ ನನ್ನ ಮೊಮ್ಮಕ್ಕಳನ್ನ ನೋಡ್ತೀನ, ನನ್ನ ಮೊಮ್ಮಕ್ಕಳೊಂದು ಭವಿಷ್ಯನ ನೋಡ್ತೇನ, ಇದು ನನ್ನ ಕೈಲಿ ಆಗುತ್ತಾ, ಹಾಗೆ ಹೀಗೆ ಭಯ ಪಡ್ತಾ, ಗಲಿಬಿಲಿ ಕೊಳ್ತಾ, ಗೊಂದಲದಲ್ಲಿ ಅನೇಕರು ಈ ದಿನ ಇರೋದಾದ್ರೆ ದೇವರು ನಿಮ್ಮನ್ನು ನೋಡಿ ಪ್ರಿಯರೇ ಹೇಳ್ತಾ ಇದ್ದಾರೆ. 34ನೇ ಕೀರ್ತನೆ 12ನೇ ವಚನದಲ್ಲಿ, ನಿನಗೆ ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದ್ರೆ ನೀನು ಈ 4 ವಿಷಯಗಳನ್ನು ಮಾಡಿ. 1, ನಿನ್ನ ನಾಲಿಗೆಯನ್ನು ಕಾಪಾಡ್ಕೊ, ಕೆಟ್ಟದಕ್ಕೆ ಹೋಗದಂತೆ ಬಿಗಿಯಾಗಿ ಕಾಪಾಡ್ಕೊ. ತುಟಿಗಳನ್ನ ವಂಚನೆ ಮಾತುಗಳಿಗೆ ಬಿಡದಂತೆ ಇಟ್ಕೊ, ಲಾಕ್ ಮಾಡಿ ಇಟ್ಕೊ, ತುಟಿ ಯಾವಾಗಲೂ ಲಾಕ್ ಮಾಡಿ ಇಟ್ಕೊ. 2, 3ನೇದಾಗಿ ಕೆಟ್ಟದನ್ನ ಮಾಡಿದ್ರೆ ಎಲ್ಲ ಸಮಯದಲ್ಲಿ ಅವ್ರು ನಿಮಗೆ ಕೆಟ್ಟದ್ದೇ ಮಾಡಿದ್ರೆ ಒಳ್ಳೆಯದನ್ನೇ ಮಾಡಿ. 4ನೇದಾಗಿ ಸಮಾಧಾನಕ್ಕಾಗಿ ಪ್ರಯತ್ನ ಪಡ್ಕೊ. ಹಾಗಾಗಿ 4 ವಿಷಯ. ಕೆಟ್ಟ ಮಾತುಗಳನ್ನ ಆಡದಂತೆ ನಿಮ್ಮ ನಾಲಿಗೆನ ಕಾಪಾಡಿಕೊಳ್ಳ್ರಿ, ವಂಚನೆ ಮಾತುಗಳಿಗೆ ಬಿಡದೆ ನಿಮ್ಮ ತುಟಿಗಳನ್ನ ಇಟ್ಟುಕೊಳ್ಳ್ರಿ, ಕೆಟ್ಟದ್ದನ್ನ ಮಾಡದೆ ಒಳ್ಳೆಯದನ್ನೇ ಮಾಡಿ, ಸಮಾಧಾನಕ್ಕಾಗಿ ಹಾರೈಸೋದಕ್ಕಾಗಿ ಪ್ರಯತ್ನ ಪಡಿ. ಈ 4 ವಿಷಯ ಮಾಡ್ಬೇಕಾದ್ರೆ ಹಾಸಿಗೆ ಮೇಲಿರೋ ನೀವು ಸಹ ಯೇಸು ನಾಮದಲ್ಲಿ ಯುದ್ಧ ನಡೀತೀವಿ. ಅಲ್ಲೆಲ್ಲಿ ಅರಿಕೆ ಮಾಡಿದ್ದೇವ್ರೆ, ಅಪ್ಪ ಈ ಪರಿಸ್ಥಿತಿ ನನಗೆ ಬಂದಿದೆ ಅಪ್ಪ, ಈ ರೀತಿ ಒಂದು ಭಯದಲ್ಲಿ ಜೀವಿಸ್ತಾ ಇದ್ದೀನಪ್ಪ, ಈ ರೀತಿ ಒಂದು ಕಾಯಿಲೆಯಲ್ಲಿ ಇದ್ದೇನೆ ದೇವ್ರೆ, ಈ ದಿನ ನಾನು ಒಪ್ಪಿಕೊಳ್ತಾ ಇದ್ದೀನಿ. ಯಾಕಂದ್ರೆ ನೀನು ವಾಕ್ಯದಲ್ಲಿ ಹೇಳಿದ್ಯಾ ತಂದೆಯೇ, ನಿನಗೆ ದೀರ್ಘಾಯುಷ್ಯ ಬೇಕು ಅಂದ್ರೆ, ಬಹು ದಿವಸ ಬದುಕಬೇಕು ಅಂದ್ರೆ, ನೀನು ಸುಖವನ್ನು ಅನುಭವಿಸಬೇಕು ಅನ್ನೋದಾದ್ರೆ ನೀವು ಹೇಳಿದ ಹಾಗೆ ನಾನು ಈ 4 ವಿಷಯ ಮಾಡ್ತೇನೆ, ಇಲ್ಲಿವರೆಗೂ ನಾನು ಇದರಲ್ಲಿ ತಪ್ಪಿ ಹೋಗಿದ್ದೆ, ನನ್ನ ಕ್ಷಮಿಸ್ರಿ ಎಂಬುದಾಗಿ ಕ್ಷಣ ಮಾತ್ರದಲ್ಲಿ ದೇವರು ಅದ್ಭುತ ಮಾಡಿದೆ. ಕ್ಷಮಿಸ್ರಿ ಅಂತ ಕೇಳುವಾಗಲೇ ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡ್ತಾರೆ. ಅಲ್ಲಿ ಅನೇಕರ ಸುಖ ಇಲ್ಲದೆ, ಕಷ್ಟದಲ್ಲಿ, ಕಣ್ಣಿನಲ್ಲಿ, ಕೋಲಾಟದಲ್ಲಿ, ಕೊರತೆಯಲ್ಲಿ ಅಪ್ಪಪ್ಪ ಜೀವನಗಳು ಈಗೆಲ್ಲ ಹದಗೆಟ್ಟಿದೆ. ಅನೇಕರು ಏನು ಹೇಳಕ್ಕೂ ಆಗದೆ ದಿನನಿತ್ಯ ಕೊರಗ್ತಾ ಇದ್ದಾರೆ.
ಅಲ್ಲಲ್ಲಿಯ ಪ್ರಿಯರೇ, ನೀವು ಕೂಡ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡಿ, 4 ವಿಷಯಗಳನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಸುಖ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಸಮಾಧಾನ ಸಂತೋಷ ನನ್ನ ಜೀವನದಲ್ಲಿ ಕೊಡಪ್ಪ, ನಾನು ಈ ರೀತಿಯಾಗಿ ಜೀವಿಸ್ಬೇಕಪ್ಪ. ಕಷ್ಟದಲ್ಲಿರುವವರು, ಕಣ್ಣೀರಿನಲ್ಲಿರುವವರು, ಗೋಳಾಟದಲ್ಲಿರುವವರು, ಬಲಹೀನತೆಯಲ್ಲಿರುವವರು, ಪ್ರಿಯರೇ ಈ ದಿನ ಈ 4 ವಿಷಯಗಳನ್ನು ದೇವರ ಮುಂದೆ ಒಪ್ಪಿಸಿಕೊಟ್ಟು, ಇದರಲ್ಲಿ ನೀವು ಎಲ್ಲರೂ ತಪ್ಪಿ ಹೋಗಿರೋದೇ ಆದೆ ಒಂದು ಸಾರಿ ದೇವರ ಬಳಿ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ದೇವರ ಹತ್ರ ಕೇಳ್ರಿ, ದೇವರೇ ಈ 4 ವಿಷಯಗಳನ್ನು ನಾನು ಸರಿ ಮಾಡಿಕೊಡ್ತೇನಪ್ಪ. ಹಾಲೆಲುಯ್ಯ. ಇನ್ನು ಮುಂದೆ ನಾನು ಕೆಟ್ಟದಕ್ಕೆ ಹೋಗದೆ ನನ್ನ ನಾಲಿಗೆಯನ್ನು ಕಾಪಾಡಿಕೊಳ್ತೇನೆ. ಹಾಲೆಲುಯ್ಯ. ವಂಚನೆ ಮಾತುಗಳಿಗೆ ಬಿಡದೆ ನಾನು ತುಟಿಗಳನ್ನ ಇಟ್ಕೊಳ್ತೇನೆ. ಹಾಲೆಲುಯ್ಯ. ಕೆಟ್ಟದನ್ನು ಮಾಡದೆ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಎಲ್ಲರಿಗೂ ಒಳ್ಳೆಯದು ಮಾಡ್ತೇನೆ. ಹಾಲೆಲುಯ್ಯ. ನಾನು ಸಮಾಧಾನಕ್ಕಾಗಿ ಪ್ರಯತ್ನ ಪಡ್ತೇನೆ ಎಂಬುದಾಗಿ 4 ವಿಷಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಹರಕೆ ಮಾಡಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ದೇವರು ಹೇಳಿದ್ದನ್ನೇ ಮಾಡುವುದನ್ನೇ ಹೇಳುವಾತನು. ವಾಕ್ಯ ಸುಳ್ಳಲ್ಲ, ಇದು ಜೀವವುಳ್ಳ ವಾಕ್ಯ. ಈ ಬಾಯಿ ಕತ್ತಿಗಿಂತಲೂ ಹದವಾದ ಒಂದು ವಾಕ್ಯ. ಹಾಲೆಲುಯ್ಯ. ಜೇನಿಗಿಂತಲೂ ರುಚಿಯಾದದ್ದು, ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಇದನ್ನು ನೀವು ಮಾಡಿ ನೋಡಿ. ಖಂಡಿತವಾಗಿ ನಿನ್ನ ಆಶೀರ್ವಾದವನ್ನು, ನಿನ್ನ ಸಮಾಧಾನವನ್ನು, ನೀನು ದೀರ್ಘಾಯುಷ್ಯವಾಗಿ ಬದುಕೋದನ್ನು ಯಾರು ತಪ್ಪಿಸೋದಕ್ಕೆ ಸಾಧ್ಯ? ವೈದ್ಯರು ಕೈ ಬಿಟ್ಟಿದ್ರೆ ಒಂದು ಮಿರಾಕಲ್, ಒಂದು ಅದ್ಭುತ ದೇವರು ನಿನಗೆ ಮಾಡ್ತಾರೆ. ಹಾಲೆಲುಯ್ಯ. ಖಂಡಿತವಾಗಿ ಈ ವಾಕ್ಯಗಳನ್ನು ಪ್ರಿಯರೇ ನೀವು ಪೂರ್ಣ ಹೃದಯದಿಂದ ನಂಬಿರಿ. ನೀವು ನಂಬಿದ್ರೆ ಮಾತ್ರನೇ ದೇವರ ಮಹಿಮೆನ ದೇವರ ಮಹಿಮೆನ ನೋಡೋದಕ್ಕೆ ಸಾಧ್ಯ. ನೀವು ನಂಬದೆ ಹೋದ್ರೆ ಖಂಡಿತ ಅವ್ರ ಮಹಿಮೆನ ನೋಡೋದಕ್ಕೆ ಆಗೋದಿಲ್ಲ. ಹಾಲೆಲುಯ್ಯ. ಆ ದಿನ ಲಾಜರನ ಸತ್ತು ಹೋದಾಗ ದೇವರು ಅದನ್ನೇ ತನ್ನ ಸಹೋದರಿಯರಿಗೆ ಹೇಳಿದ್ದು, ನೀನು ನಂಬಿದ್ರೆ ದೇವರ ಮಹಿಮೆನ ಕಾಣ್ತಿ ಎಂಬುದಾಗಿ. ಹಾಲೆಲೂಯ್ಯ. ನಾನು ಈ ಒಂದು ಯೂಟ್ಯೂಬ್ ಸೇವೆಯನ್ನು ಪ್ರಾರಂಭಿಸುವಾಗ ದೇವರ ಬಳಿಯಲ್ಲಿ ನಾನು ಕೇಳಿದೆ, ದೇವರೇ ಇದಕ್ಕೊಂದು ವಾಕ್ಯವನ್ನು ಇಟ್ಟು ಪ್ರಾರಂಭಿಸಬೇಕಲ್ಲ ಅಂತ ಕೇಳುವಾಗ ದೇವರು ನನಗೆ ಕೊಟ್ಟಂತ ವಾಕ್ಯ ಕೂಡ ಅದೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಲಿ. ಇದರಲ್ಲಿ ಬರುವ ವಾಕ್ಯಗಳನ್ನು, ಇದರಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ಸಭೆಯಲ್ಲಿ ಬರುವ ವಾಕ್ಯಗಳು, ಸೇವಕರು ಮಾತ್ರ ಒಂದೊಂದು ಮಾತುಗಳು, ನೀನು ದೈನಂದಿನ ಜೀವನದಲ್ಲಿ ವಾಕ್ಯಗಳನ್ನು ಓದುವಾಗ ಬರುವ ಮಾತುಗಳು, ಪ್ರತಿಯೊಂದು ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತಾನೇ ಇರ್ತೀವಿ. ಅದು ಯಾರು ತಡೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಖಂಡಿತವಾಗಿ ಕರ್ತನಲ್ಲಿ ಪ್ರಿಯರೇ, ಈ ದಿನ ಈ ವಾಕ್ಯಗಳು ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ಪೂರ್ಣ ಹೃದಯದಿಂದ ನಂಬ್ತೇನೆ. ಖಂಡಿತ ಇದ್ರ ಮೂಲಕ ಅನೇಕ ಸಾಕ್ಷಿಗಳು ಎದ್ದೇಳ್ತದೆ ಎಂಬುದಾಗಿ ಕೂಡ ನಾನು ನಂಬ್ತೇನೆ. ಅನೇಕರು ದಿನ ಆರೋಗ್ಯವಾಗಿ ಮಾರ್ಪಡ್ತೀನಿ ಎಂಬುದಾಗಿ ಕರ್ತನಲ್ಲಿ ನಂಬ್ತೇನೆ. ಅನೇಕರು ಸುಖವಾಗಿರೋದನ್ನು ನಾನು ನೋಡ್ತೇನೆ ಎಂಬುದಾಗಿ ಕರ್ತನಲ್ಲಿ ನಂಬ್ತೇನೆ. ಖಂಡಿತ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ 100ಕ್ಕೆ 100ರಷ್ಟು ನೆರವೇರಲಿ. ಆಮೇನ್ ಅಂತ ಹೇಳಿ ಈ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳಿ. ಆಮೇಲೆ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇಲೆ ಈ ಸಮಯದಲ್ಲಿ ಪ್ರಿಯರೇ, ನಿಮಗೆ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕಾಗಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ಬರುವ ದಿನಗಳಲ್ಲಿ ಈ ವಾಕ್ಯ ಅನೇಕರನ್ನ ದೇವರ ಕಡೆಗೆ ನಡೆಸಲಿ. ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಬರಲಿ. ಯಾಕಂದರೆ ಅಂತ್ಯ ದಿನಗಳಲ್ಲಿ ಇದ್ದೇವೆ. ಯಾರು ಕೈ ಬಿಡಲ್ಪಡೋದು ದೇವರಿಗೆ ಇಷ್ಟ ಇಲ್ಲ, ಯಾರು ನರಕಕ್ಕೆ ಹೋಗೋದು ಇಷ್ಟ ಇಲ್ಲ. ಎಲ್ಲರೂ ಕೂಡ ಯೇಸುವನ್ನು ಅರ್ಥಕೊಳ್ಳಲಿ, ಆತನ ಪ್ರೀತಿಯನ್ನು ರುಚಿ ನೋಡಲಿ. ಯಾಕಂದರೆ ಆತ ನಮ್ಮೆಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಹಾಲೆಲೂಯ್ಯ. ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪ ಶಾಪ ಹೊತ್ತುಕೊಂಡು ತೀರಿಸಿದ್ದಾರೆ. ನಮಗಾಗಿ ಪುನಃ ಬರಲಿದ್ದಾರೆ. ಹಾಲೆಲೂಯ್ಯ. ಆ ಪುನರುತ್ಥಾನನಾದ ಯೇಸುವನ್ನು ಎಲ್ಲರೂ ಕೂಡ ತಿಳಿದುಕೊಳ್ಳಲಿದ್ದೇವೆ. ಅದಕ್ಕಾಗಿ ನಾವು ಪ್ರಯಾಸ ಪಡೋಣ. ಅನೇಕರಿಗೆ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಇದನ್ನು ಶೇರ್ ಮಾಡಿರಿ. ಈ ವಾಕ್ಯಗಳನ್ನು ಅನೇಕರಿಗೆ ಪರಿಚಯಿಸ್ರಿ. ಖಂಡಿತ ಇದರ ಮೂಲಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ, ಕಾರ್ಯ, ವಿದ್ಯಾಭ್ಯಾಸ ಎಲ್ಲವನ್ನು ಕೂಡ ದೇವರು ಆಶೀರ್ವದಿಸ್ತಾರೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.